ॐ ज्ञानतिमिरन्ध्रस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्यदेशकारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्ति वृंद। हरे कृष्ण 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 हरे 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 राम 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 हरे हरे। ಇದು ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲ ಅಧ್ಯಾಯ 12. ಸೊ ಮಧ್ಯ 12ರಲ್ಲಿ ರಥಯಾತ್ರೆಯ ಒಂದು ಉಲ್ಲೇಖ ಬರ್ತದೆ. ಸೊ 12ನೇ ಅಧ್ಯಾಯದಲ್ಲಿ ಗುಂಡೀಚ ಮಾರ್ಜನ. ರಥಯಾತ್ರೆ ಒಂದು ದಿವಸ ಮುಂಚೆ ನಡೆಯೋದು ಗುಂಡೀಚ ಮಾರ್ಜನ. ಸೊ ಜಗನ್ನಾಥ ದೇವರು ಶ್ರೀಮಂದಿರದಿಂದ ಹೊರಟು ಅವರು ಗುಂಡೀಚ ದೇವಸ್ಥಾನ ಹೋಗ್ತಾರೆ. ಗುಂಡೀಚ ಅಂದ್ರೆ ಯಾರು? ಗುಂಡೀಚ ಅಂದ್ರೆ ಇಂದ್ರದುಮ್ನ ರಾಜನ ಹೆಂಡತಿ. ಶ್ರೀ ಜಗನ್ನಾಥ ಮಂದಿರವನ್ನು ಸ್ಥಾಪನೆ ಮಾಡಿದವರು ಶ್ರೀ ರಾಜ ಇಂದ್ರದುಮ್ನ ಅವರ ಪತ್ನಿ ಗುಂಡೀಚ. ಪ್ರತಿದಿನ ಜಗನ್ನಾಥ ದೇವರು ಸಾವಿರಾರು ಭಕ್ತರಿಗೆ ದರ್ಶನ ಕೊಡ್ತಾರೆ. ಈ ಗುಂಡೀಚ ದೇವಿಯ ಒಂದು ಆಸೆ ಇತ್ತು, ನೀನು ನನ್ನ ಜೊತೆ ಕೂಡ ಸಮಯ ಕಡಿಬೇಕು ಅಂತ. ಅದಕ್ಕೆ ವರ್ಷಕ್ಕೆ ಒಂದು ಬಾರಿ ಭಗವಂತ ಗುಂಡೀಚಾಗೆ ಹೋಗಿ ಗುಂಡೀಚಾ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವರು ಸಮಯವನ್ನು ಕಳೀತಾರೆ. ಮತ್ತೆ ತಾಯಿ ಗುಂಡೀಚಾ ಜೊತೆ ಅವರು ಲೀಲೆಯನ್ನು ಮಾಡ್ತಾರೆ, ಅವರ ಸೇವೆಯನ್ನು ಸ್ವೀಕರಿಸ್ತಾರೆ. ಗುಂಡೀಚಾ ದೇವಿ ವಾತ್ಸಲ್ಯ ಭಾವದಲ್ಲಿದ್ದಾಳೆ. ಸೊ ಅದಕ್ಕಾಗಿ ಗುಂಡೀಚಾ ದೇವಿ ಜಗನ್ನಾಥನ ಮಗನಾಗಿ ವಾತ್ಸಲ್ಯ ಭಾವದಲ್ಲಿ ಸೇವೆಯನ್ನ ಸಲ್ಲಿಸ್ತಾಳೆ. ಸೊ ಇನ್ನೊಂದು ವಿಶೇಷ ಏನಂತಂದ್ರೆ, ಇಂದ್ರದುಮ್ನ ರಾಜ ಜಗನ್ನಾಥನಿಗೆ ಪ್ರಾರ್ಥನೆಯನ್ನು ಮಾಡಿದ್ದ, ದಯವಿಟ್ಟು ನನಗೆ ಸಂತಾನ ಕೊಡಬೇಡ ಅಂತ. ನಾನು ಈ ದೇವಸ್ಥಾನವನ್ನು ಕಟ್ಟಿದ್ದೇನೆ, ಇದು ನನ್ನ ದೇವಸ್ಥಾನ, ಅಥವಾ ನನ್ನ ಮಕ್ಕಳ ಮುಂದೆ ಬಂದ್ರೆ ಅವರು ಕೂಡ ಇದು ನನ್ನ ಅಪ್ಪ ಕಟ್ಟಿದ ದೇವಸ್ಥಾನ, ಇದು ನಮ್ಮ ಪರಿವಾರದ ದೇವಸ್ಥಾನ ಅಂತ ಆಗ್ಬಿಡ್ತದೆ. ಅದು ಬೇಡ ನನಗೆ. ಈ ದೇವಸ್ಥಾನ ಎಲ್ಲ ಜನಸಾಮಾನ್ಯರದಾಗಿರ್ಬೇಕು, ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡ್ಬೇಕು, ಎಲ್ಲರಿಗೆ ಸೇವಾವಕಾಶ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ನನಗೆ ಮಕ್ಕಳು ಬೇಡ ಅಂತ ಅವರು ಬೇಡ್ಕೊಂತಾರೆ. ಆದ ಕಾರಣದಿಂದ ಗುಂಡೀಚಾ ದೇವಿ ಅವರಿಗೆ ಮಕ್ಕಳಿರ್ಲಿಲ್ಲ. ಸೊ ಅದಕ್ಕೆ ಭಗವಂತನನ್ನೇ ಮಗನಾಗಿ ಸ್ವೀಕರಿಸಿ ಅವರು ಭಗವಂತನ ಸೇವೆಯನ್ನ ಮಾಡ್ತಾ ಇದ್ರು. ಸೊ ಪ್ರತಿ ವರ್ಷ ಭಗವಂತ ಗುಂಡೀಚಾ ದೇವಸ್ಥಾನಕ್ಕೆ ಹೋಗ್ತಾನೆ. ಗೌಡ ವೈಷ್ಣವ ಪರಂಪರೆಯಲ್ಲಿ ಶ್ರೀಮಂದಿರ ಜಗನ್ನಾಥ ಮಂದಿರವನ್ನ ಕುರುಕ್ಷೇತ್ರ ಅಥವಾ ದ್ವಾರಕೆಗೆ ಕಂಪೇರ್ ಮಾಡ್ತಾರೆ. ಮತ್ತೆ ಗುಂಡೀಚಾ ದೇವಸ್ಥಾನ ಏನಿದೆ ಅದು ವೃಂದಾವನ. ನೀಲಾಚಲ ಕುರುಕ್ಷೇತ್ರ, ಸುಂದರಾಚಲ ವೃಂದಾವನ. ಗುಂಡೀಚಾ ದೇವಸ್ಥಾನ ಇರುವುದು ಸುಂದರಾಚಲದಲ್ಲಿ. ಸೊ ಕೃಷ್ಣ ವೃಂದಾವನನ್ನು ಬಿಟ್ಟು ಹೋಗಿದ್ದ, 100 ವರ್ಷ ಆದ್ರೂ ಕೂಡ ವಾಪಸ್ ಬರ್ಲಿಲ್ಲ. ಒಮ್ಮೆ ಕುರುಕ್ಷೇತ್ರಕ್ಕೆ ಬಂದಾಗ ಬ್ರಜವಾಸಿಯರೆಲ್ಲರೂ ಕುರುಕ್ಷೇತ್ರಕ್ಕೆ ಹೋಗಿ ಜಗನ್ನಾಥನನ್ನ, ಕೃಷ್ಣನನ್ನ ವೃಂದಾವನಕ್ಕೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಬ್ರಜವಾಸಿಯರು ಕೃಷ್ಣನನ್ನ ಬಿಟ್ಟಿರಲು ಸಾಧ್ಯವೇ ಇಲ್ಲ. ಕೃಷ್ಣ ಅವರಿಗೆ ಮಾತನ್ನು ಕೊಟ್ಟಿದ್ದ, ನಾನು ವಾಪಸ್ ಬರ್ತೀನಿ ಅಂತ. ಆದ್ರೆ ಎಷ್ಟೋ ವರ್ಷ ಕಳೆದ್ರು ಕೂಡ ವಾಪಸ್ ಬರ್ಲಿಲ್ಲ. ಈಗ ಬ್ರಜವಾಸಿಯರು ಪ್ರತಿದಿನ ಕೃಷ್ಣನ ಅಪೇಕ್ಷೆ ಮಾಡ್ತಾ ಇದ್ರು. ಕೃಷ್ಣ ಇವತ್ತು ಬರ್ತಾನೆ ಅಂತ ಅವರು ಅಪೇಕ್ಷೆ ಮಾಡ್ತಾ ಇದ್ರು. ಆದ ಕಾರಣದಿಂದ ಅವರು ಯಾವಾಗ್ಲೂ ಕೃಷ್ಣನ ವಿರಹದಲ್ಲಿ, ಕೃಷ್ಣ ಸ್ಮರಣೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರು. ಕೃಷ್ಣ ಕುರುಕ್ಷೇತ್ರಕ್ಕೆ ಬಂದಿದ್ದಾನೆ ಅಂತ ತಿಳಿದ ತಕ್ಷಣ ಎಲ್ಲಾ ಬ್ರಜವಾಸಿಯರು, ನಂದ, ಯಶೋಧ, ರಾಧೆ, ಲಲಿತೆ, ವಿಶಾಖೆ ಎಲ್ಲರೂ ಹೋಗ್ತಾರೆ, ಕೃಷ್ಣನನ್ನ ನೋಡ್ತಾರೆ. ಕೃಷ್ಣ ಅವರನ್ನ ನೋಡ್ತಾನೆ. ನೋಡಿ ತುಂಬಾ ಆನಂದವಾಯಿತು. ಆದ್ರೆ ಶ್ರೀಮತಿ ರಾಧಾರಾಣಿಗೆ ಅಷ್ಟು ಸಂತೋಷವಾಗಲಿಲ್ಲ. ಯಾಕಂದ್ರೆ ಕೃಷ್ಣ 3 ಮುಕುಟವನ್ನ ಧರಿಸಿಲ್ಲ. ಕೃಷ್ಣ ವೃಂದಾವನದಲ್ಲಿ ಚಪ್ಪಲಿ ಹಾಕೊಳ್ಳೋದಿಲ್ಲ, ಆದ್ರೆ ಇಲ್ಲಿ ಚಪ್ಪಲಿ ಹಾಕೊಂಡಿದ್ದಾನೆ. ಕೃಷ್ಣ ರಾಜನ ತರ ವೇಷವನ್ನು ಧರಿಸಿದ್ದಾನೆ. ಆದ್ರೆ ವೃಂದಾವನದಲ್ಲಿ ತುಂಬಾ ಸರಳವಾಗಿ ಗೋಪಕುಮಾರನ ತರ ಕೃಷ್ಣ ವಸ್ತ್ರವನ್ನು ಧರಿಸ್ತಾ ಇದ್ದ. ಈ ಕಾರಣದಿಂದಾಗಿ
ರಾಧಾರಾಣಿ ಹೇಳ್ತಾಳೆ, ಕೃಷ್ಣ ನೀನು ಬೃಂದಾವನಕ್ಕೆ ಬಾ. ಯಾಕೆಂದ್ರೆ ನೀನು ಅವನೇ ಕೃಷ್ಣ, ನಾನು ಅವಳೇ ರಾಧೆ. ಬಟ್ ಇಲ್ಲಿ ಗೋವರ್ಧನ ಪರ್ವತವಿಲ್ಲ, ಯಮುನಾ ನದಿ ಇಲ್ಲ, ಕಲ್ಪವೃಕ್ಷ ಗಿಡಗಳಿಲ್ಲ, ಮತ್ತೆ ಆ ಶರತ್ ಪೂರ್ಣಿಮೆಯ ಚಂದ್ರನಿಲ್ಲ. ಈ ರೀತಿ ಇವೆಲ್ಲ ಇಲ್ಲದೆ ಇರೋ ಕಾರಣ ಅಷ್ಟು ಆನಂದ ನನಗೆ ಆಗ್ತಾ ಇಲ್ಲ. ಸೊ ದಯವಿಟ್ಟು ಕೃಷ್ಣ ನನ್ನ ಜೊತೆ ಬಾ ಅಂತ ಆ ಶ್ರೀಮತಿ ರಾಧಾರಾಣಿ ಮತ್ತೆ ಎಲ್ಲ ಗೋಪಿಯರು ಕರೀತಾರೆ. ಸೊ ಆ ಕಾರಣದಿಂದ ಅವರು ಕೃಷ್ಣ, ಬಲರಾಮ ಮತ್ತೆ ಸುಭದ್ರೆಯನ್ನ ರಥದ ಮೇಲೆ ಅವರು ವೃಂದಾವನಕ್ಕೆ ಕರ್ಕೊಂಡ್ ಬರ್ತಾರೆ. ಸೊ ಇದು ಆಕ್ಚುಲಿ ರಥಯಾತ್ರೆ. ಸೊ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಏನು ಪ್ರಯಾಣ ಇದೆಯಲ್ಲ, ಇದು ಆ ರಥಯಾತ್ರೆ. ಸೊ ಅದರ ಸ್ಮರಣೆಯಲ್ಲಿ ಪ್ರತಿ ವರ್ಷ ಜಗನ್ನಾಥನನ್ನ ನೀಲಾಚಲ ನೀಲಾದ್ರಿಯಿಂದ ಸುಂದರಾಚಲಕ್ಕೆ ಭಕ್ತರು ಕರ್ಕೊಂಡ್ ಬರ್ತಾರೆ ಇದೇ ಭಾವದಲ್ಲಿ. ಸೊ ನಾವು ರಥಯಾತ್ರೆ ಆಚರಣೆ ಮಾಡುವುದು ಶ್ರೀ ಚೈತನ್ಯ ಮಹಾಪ್ರಭುಗಳ ಪದಚಿಹ್ನೆಯಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ಹೇಗೆ ಹೇಳ್ಕೊಟ್ಟಿದ್ದಾರೆ ಆ ರೀತಿ ನಾವು ರಥಯಾತ್ರೆಯನ್ನ ಪ್ರಾರಂಭಿಸ್ತೀವಿ. ಚೈತನ್ಯ ಮಹಾಪ್ರಭುಗಳು ರಾಧಾ ಭಾವದಲ್ಲಿದ್ದಾರೆ. ರಾಧಾ ಭಾವದ್ಯುತಿ ಸುವಲಿತಂ ನೌಮಿ ಕೃಷ್ಣ ಸ್ವರೂಪಂ. ಸಾಕ್ಷಾತ್ ಕೃಷ್ಣನೇ ರಾಧೆಯ ಭಾವವನ್ನ ಅಂಗೀಕರಿಸಿ ಮತ್ತೆ ಶ್ರೀಮತಿ ರಾಧಾರಾಣಿಯ ಕಾಂತಿಯನ್ನ ಅಂಗೀಕರಿಸಿಕೊಂಡು ಅವರು ಈ ಜಗತ್ತಿನಲ್ಲಿ ಪ್ರಕಟರಾಗಿದ್ದಾರೆ. ಸೊ ಭಕ್ತ ಭಾವವನ್ನ ಅಂಗೀಕಾರ ಮಾಡಿ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನುವುದನ್ನ ಹೇಳಿಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಪದಚಿಹ್ನೆಯಲ್ಲಿ ನಾವು ಈ ರಥಯಾತ್ರೆಯನ್ನ ಅನುಸರಿಸಬೇಕು. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ರಥಯಾತ್ರೆ ಪ್ರಾರಂಭ ಆಗುವ ಮುಂಚೆ ಒಂದು ದಿನ ಮುಂಚೆ ಅವರು ಸೇವೆ ಮಾಡಲು ಇಚ್ಛೆ ಪಡ್ತಾರೆ. ಎಂತಹ ಸೇವೆ ಅದು? ಅದು ಆಕ್ಚುಲಿ ಮಂದಿರ ಮಾರ್ಜನ ಸೇವೆ. ಯಾಕಂದ್ರೆ ಇಡೀ ವರ್ಷ ಗುಂಡಿಚಾ ದೇವಸ್ಥಾನದಲ್ಲಿ ಯಾವುದೇ ಪೂಜೆ ನಡೆಯುವುದಿಲ್ಲ. ಕೇವಲ ಈ 8 ದಿವಸ ಕಾಲ ಗುಂಡಿಚಾ ದೇವಸ್ಥಾನದಲ್ಲಿ ಚಟುವಟಿಕೆ ಪೂಜೆಗಳೆಲ್ಲ ನಡೀತವೆ, ಸೇವಾ ಕಾರ್ಯಗಳು ನಡೀತವೆ. ಅದಕ್ಕಾಗಿ ಆ ಮಂದಿರವನ್ನ ಸ್ವಚ್ಛ ಮಾಡಬೇಕು ಫಸ್ಟ್. ಅದಕ್ಕಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಈ ಮಂದಿರ ಮಾರ್ಜನ ಮಾಡುವ ಯೋಜನೆಯನ್ನು ಮಾಡ್ತಾರೆ. ಸೊ ಚೈತನ್ಯ ಚರಿತಾಮೃತದ ಮಧ್ಯಲೀಲಾ ಅಧ್ಯಾಯ 12ರಲ್ಲಿ ಶ್ಲೋಕ 72ರಿಂದ ಶ್ಲೋಕ 135ರವರೆಗೆ ಈ ಲೀಲೆ ಬರ್ತದೆ. 72 to 135. ಎಲ್ಲಾ ಶ್ಲೋಕಗಳನ್ನ ಓದಲು ಸಾಧ್ಯವಿಲ್ಲ. ಕೆಲವು ಮುಖ್ಯವಾದ ಶ್ಲೋಕಗಳನ್ನ ಮತ್ತೆ ಮುಖ್ಯವಾದ ಒಂದು ಪಾಠಗಳನ್ನ ಈ ಕಥೆಯನ್ನು ನಾವು ತಿಳಿಯೋಣ. ಪ್ರಥಮೇ ಕಾಶಿ ಮಿಶ್ರೇ ಪ್ರಭು ಬೋಲಾಯಿಲ ಪಡಿಛ ಪಾತ್ರ ಸಾರ್ವಭೌಮೆ ಬೋಲಾಯ ಅನಿಲ. ಸೊ ಪ್ರಥಮವಾಗಿ ಚೈತನ್ಯ ಮಹಾಪ್ರಭುಗಳು ಕಾಶಿ ಮಿಶ್ರರನ್ನು ಕರೀತಾರೆ. ಕಾಶಿ ಮಿಶ್ರ ಯಾರು? ಜಗನ್ನಾಥ ದೇವಸ್ಥಾನದ ಮುಖ್ಯ ಅರ್ಚಕರವರು. ಚೈತನ್ಯ ಮಹಾಪ್ರಭುಗಳು ಜಗನ್ನಾಥ್ಪುರಿಯಲ್ಲಿದ್ದಾಗ ಅವರು ವಾಸ ಮಾಡ್ತಾ ಇದ್ದಿದ್ದು ಕಾಶಿ ಮಿಶ್ರರ ಮನೆಯಲ್ಲಿ. ಮತ್ತೆ ಪಡಿಚ ಪಾತ್ರ ಅಂದ್ರೆ ಅಲ್ಲಿಯ ಮುಖ್ಯ ಮ್ಯಾನೇಜರ್ ಏನಿದ್ದಾರೆ ಅವರನ್ನು ಕರೀತಾರೆ. ಮತ್ತೆ ಸಾರ್ವಭೌಮ ಭಟ್ಟಾಚಾರ್ಯರು ಆಕ್ಚುಲಿ ಗುರುಗಳು, ಗಜಪತಿ ರಾಜನ ಗುರುಗಳು. ಸೊ ಆಗಿನ ಕಾಲದಲ್ಲಿ ರಾಜರಾಗಿದ್ರು ಪ್ರತಾಪರುದ್ರ, ರಾಜ ಪ್ರತಾಪರುದ್ರ. ಸೊ ಈ 3 ಜನರನ್ನ ಕರೀತಾರೆ. ಮತ್ತೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ದಿನ ಜನೆ ಪಾಶ ಪ್ರಭು ಹಾಸಿಯ ಕಹಿಲ ಗುಂಡಿಚ ಮಂದಿರ ಮಾರ್ಜನ ಸೇವಾ ಮಗಿನಿಲ. ಈ 3 ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಅದೇನು? ಗುಂಡಿಚ ಮಾರ್ಜನ ಸೇವಾ ಮಗಿನಿಲ, ನನಗೆ ಗುಂಡಿಚ ಮಾರ್ಜನ ಮಾಡಬೇಕು, ದಯವಿಟ್ಟು ಅದಕ್ಕೆ ಅನುಮತಿ ಕೊಡಿ ಅಂತ. ಆಗ ಪಡಿಚ ಕಹೆ ಆಮಿ ಸಭಾ ಸೇವಕ ತುಮಾರ್. ಆಗ ಮುಖ್ಯಸ್ಥರು ಮ್ಯಾನೇಜರ್ ಹೇಳ್ತಾರೆ, ಟೆಂಪಲ್ ಮ್ಯಾನೇಜರ್, ನಾವೆಲ್ಲರೂ ನಿಮ್ಮ ಸೇವಕರು. ಏತುಮಾರ ಇಚ್ಛಾ ಸೇ ಕರ್ತವ್ಯ ಅಮರ್. ನೀವೇನ್ ಇಚ್ಛೆ ಪಡ್ತಿರೋ ಅದನ್ನ ಪೂರೈಸುವುದು ನಮ್ಮ ಕರ್ತವ್ಯ. ವಿಶೇಷ ರಾಜರ ಆಜ್ಞಾ ಹಯಚೆ ಅಮರೇ. ಮತ್ತೆ ರಾಜ ಪ್ರತಾಪರುದ್ರರು ನಮಗೆ ವಿಶೇಷವಾದ ಆದೇಶವನ್ನು ಕೊಟ್ಟಿದ್ದಾರೆ. ಪ್ರಭುವರ ಆಜ್ಞಾಯೇ ಸೈ ಶೀಘ್ರ ಕರಿಬಾರೆ. ಚೈತನ್ಯ ಮಹಾಪ್ರಭುಗಳು ಏನು ಇಚ್ಛೆ ಇದೆ ಅದನ್ನ ಶೀಘ್ರವಾಗಿ ಪೂರೈಸಬೇಕು, ವಿಳಂಬವಾಗಬಾರದು ಅಂತ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಇಚ್ಛೆ ಮಂದಿರ ಮಾರ್ಜನ, ಸೊ ಅದಕ್ಕೆ ಏನ್ ಬೇಕು ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ತುಮಾರ ಯೋಗ್ಯ ಸೇವಾ ನಹೇ ಮಂದಿರ ಮಾರ್ಜನ, ಏಕ ಲೀಲಾಕರ ತುಮರ ಮನ.
ಮಂದಿರ ಮಾರ್ಜನ ಮಾಡುವುದು ನಿಮ್ಮ ಯೋಗ್ಯ ಸೇವೆ ಅಲ್ಲ, ಇದು ನಿಮ್ಮ ಲೀಲೆ. ನಮ್ಮೆಲ್ಲರಿಗೂ ಪಾಠವನ್ನ ಕಲಿಸೋದಿಕ್ಕೆ ನೀವೊಂದು ಲೀಲೆಯನ್ನ ಮಾಡ್ತಾ ಇದ್ದೀರಾ. ಸೊ ದೇವರ ಸೇವೆಯಲ್ಲಿ ಯಾವುದು ಉಚ್ಚವಲ್ಲ, ಯಾವುದು ನೀಚವಲ್ಲ, ಎಲ್ಲವೂ ಸಮಾನ. ಸೊ ದೊಡ್ಡವರು ಕೂಡ ಭಗವಂತನ ಸೇವೆ, ನೀಚ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ತೋರಿಸೋದಿಕ್ಕೆ ನೀವು ಈ ರೀತಿ ಆ ಯೋಜನೆಯನ್ನ ಮಾಡಿದ್ದೀರಾ, ಇಚ್ಛೆಯನ್ನ ಪಟ್ಟಿದ್ದೀರಾ ಅಂತ ಹೇಳ್ತಾರೆ. ಕಿಂತು ಘಟ ಸಮ್ಮಾರ್ಜನೆ ಬಹುತ ಚಾಹಿಯೇ. ಅಂದ್ರೆ ಮಂದಿರ ಮಾರ್ಜನೆ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಮಡಿಕೆಗಳು ಬೇಕು, ನೀರು ತರೋದಕ್ಕೆ ಮಡಿಕೆಗಳು ಬೇಕು, ಮತ್ತೆ ಸಮ್ಮಾರ್ಜನೆ ಆ ಆ, ಪೊರಕೆ ಬೇಕು, ಕಸಬಾರಿಗೆ ಬೇಕು. ಸೊ ಆಜ್ಞಾದೇಹ ಸಭ ಇಹ ಆನಿದೆ. ಸೊ ನಾವೆಲ್ಲರೂ ನಾವು ಇದರ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ, ತಕ್ಷಣ ಅದರೆಲ್ಲ ವ್ಯವಸ್ಥೆ ಆಗ್ತದೆ. ನೂತನ ಏಕ ಶತಘಟ ಶತ ಸಮಾರ್ಜನೆ, 100 ನೀರು ತರುವ ಪಾತ್ರೆಗಳು, ಮಡಿಕೆಗಳು, ಮತ್ತೆ 100 ಸಮ್ಮಾರ್ಜನಿ, ಮಾರ್ಜನ ಮಾಡುವಂತ, ಕಸಗೂಡಿಸುವಂತಹ ಕಸಬಾರಿಗೆಗಳು. ಸೊ ಅದನ್ನ ಯೋಜನೆ ಮಾಡ್ತಾರೆ. ಆರದಿನೇ ಪ್ರಭಾತೆ ಲಯ್ಯ ನಿಜಗಣ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ರಥಯಾತ್ರೆ, ಈ ವರ್ಷ ರಥಯಾತ್ರೆ 16ನೇ ತಾರೀಕು. ಸೊ ಒಂದಿನ ಮುಂಚೆ ಬೆಳಿಗ್ಗೆ ಶ್ರೀಹಸ್ತೆ ಸವಾರ ಅಂಗೆ ಲೇಪಿಲ ಚಂದನ. ಸೊ ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಆಗಿ ಗುಂಡಿಚಾ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಚೈತನ್ಯ ಮಹಾಪ್ರಭು ಖುದ್ದಾಗಿ ಎಲ್ಲರನ್ನ ಸ್ವಾಗತಿಸಿ ಅವರ ಅಂಗಕ್ಕೆ ಮೈ ಮೇಲೆ ಚಂದನ ಲೇಪವನ್ನು ಹಚ್ತಾರೆ. ಇದು ಗೌರವ ಕೊಡುವಂತಹ ಒಂದು ಪದ್ಧತಿ. ಈಗ ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ ಕೂಡ ಕೆಲವೊಂದು ಪ್ರಮುಖ ದಿನಗಳಲ್ಲಿ ಅಥವಾ ಉತ್ಸವಗಳಲ್ಲಿ ಭಕ್ತರ ಹಣೆಗೆ ಚಂದನ ಲೇಪವನ್ನ ಹಚ್ತಾರೆ. ಇದು ಒಂದು ಗೌರವ ಕೊಡುವಂತಹ ಒಂದು ಪ್ರಕ್ರಿಯೆ. ಮತ್ತು ಇದರಿಂದ ಆ ಇದು ಆಕ್ಚುಲಿ ಭಗವಂತನಿಗೆ ಅರ್ಪಣೆ ಆದಂತಹ ಚಂದನ ಲೇಪ ಕೂಡ ಹಚ್ತಾರೆ, ಅದು ಮಹಾಪ್ರಸಾದ ರೂಪದಲ್ಲಿ ಹಚ್ತಾರೆ. ಸೊ ಈ ರೀತಿ ಎಲ್ಲರಿಗೂ ಗೌರವವನ್ನು ಕೊಟ್ಟು ಅವರಿಗೆ ಸತ್ಕಾರವನ್ನು ಮಾಡಿ ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಪೊರಕೆಯನ್ನ ಕೊಡ್ತಾರೆ. ಮತ್ತು ಎಲ್ಲರೂ ಉತ್ಸಾಹದಿಂದ ಮಾರ್ಜನ ಮಾಡಲು ಪ್ರಾರಂಭಿಸ್ತಾರೆ. ಶ್ರೀಹಸ್ತೆ ದಿಲ ಸಬಾರೆ ಏಕ ಏಕ ಮಾರ್ಜನಿ, ಸಬಗಣಾಲಯ ಪ್ರಭು ಚಲಿಲ ಅಪನಿ. ಸೊ ಎಲ್ಲರನ್ನ ಗುಂಡಿಚ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಗುಂಡಿಚ ಮಂದಿರೆಗೆಲ ಕರಿತೆ ಮಾರ್ಜನ, ಪ್ರಥಮೆ ಮಾರ್ಜನಿ ಲಯ ಕರಿಲ ಶೋಧನ. ಪ್ರಪ್ರಥಮವಾಗಿ ಅವರೆಲ್ಲರೂ, ಎಲ್ಲಾ ಭಕ್ತರು ಪೊರಕೆ ಇಟ್ಕೊಂಡು ಕ್ಲೀನ್ ಮಾಡ್ತಾರೆ. ಯಾಕಂದ್ರೆ ಫಸ್ಟ್ ಧೂಳನ್ನ ತೆಗಿಬೇಕು. ಧೂಳೆಲ್ಲ ತೆಗೆದ ಮೇಲೆ ನಂತರ ನೀರಿನಿಂದ ಸ್ವಚ್ಛಗೊಳಿಸಬೇಕು. ಕರೆಕ್ಟ್. ಸೊ ಮನೆಗಳಲ್ಲಿ ಮೇಲೆ ಜೀಡೆ ಅಂಟ್ಕೊಂಡಿರ್ತದೆ, ಕೆಲವೊಮ್ಮೆ ಕಾರ್ನರ್ಸ್ ಅಲ್ಲಿ ತುಂಬಾ ಧೂಳು ಇರ್ತದೆ, ಮತ್ತೆ ನೆಲದ ಮೇಲೆ ಕಾರ್ನರ್ಸ್ ಅಲ್ಲಿ ಕೂಡ ಕೆಲವೊಂದು ಕಡೆ ಧೂಳು ಅಂಟ್ಕೊಂಡಿರ್ತದೆ. ಸೊ ಹೊರಕೆಯಿಂದ ಎಲ್ಲ ಸ್ವಚ್ಛ ಮಾಡಬೇಕು, ಕ್ಲೀನ್ ಆಗಿ ಎಲ್ಲ ಧೂಳು ತೆಗಿಬೇಕು. ಸೊ ಅದಕ್ಕೆ ಧೂಳು ತೆಗೋದಕ್ಕೆ ಮೇಲಿಂದ ಸ್ಟಾರ್ಟ್ ಮಾಡ್ತಾರೆ. ಮೇಲಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ದೊಡ್ಡ ದೊಡ್ಡ ಎಲೆಗಳು ಅಥವಾ ಕಟ್ಟಿಗೆಗಳು ಅಥವಾ ಕಲ್ಲಿನ ಕಣಗಳು ಎಲ್ಲವನ್ನ ಗೂಡಿಸ್ತಾರೆ. ಸೊ ಈ ಮಂದಿರ ಮಾರ್ಜನವನ್ನ, ದೇವಾಲಯದ ಮಾರ್ಜನವನ್ನ ನಮ್ಮ ಹೃದಯದ ಮಾರ್ಜನಕ್ಕೂ ಹೋಲಿಸಿದ್ದಾರೆ. ಸೊ ಮಂದಿರ ನಮ್ಮ ಹೃದಯದ ಪ್ರತೀಕ. ಸೊ ಭಕ್ತನ ಠಾಕೂರವರು ಒಂದು ಹಾಡನ್ನು ಕೂಡ ಬರೀತಾರೆ. ಮಮ ಮನ ಮಂದಿರೇ ರಹನಿಶೀಲಿ ಕೃಷ್ಣ ಮುರಾರಿ ಶ್ರೀ ಕೃಷ್ಣ ಮುರಾರಿ. ಹೇ ಭಗವಂತ, ಹೇ ಕೃಷ್ಣ, ಮಮ ಮನ ಮಂದಿರ, ನನ್ನ ಮನಸ್ಸು ಒಂದು ಮಂದಿರ. ಈ ಮಂದಿರದಲ್ಲಿ ನೀನು ಬಂದು ವಾಸ ಮಾಡುವಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಭಕ್ತಿ ಪ್ರೀತಿ ಮಾಲ ಚಂದ. ಸೊ ನೀನು ನನ್ನ ಹೃದಯ ಬಂದು ಕೂತ್ಕೋ, ನಿನಗೆ ಭಕ್ತಿಯಿಂದ ಪ್ರೀತಿಯಿಂದ ಮಾಲ ಮತ್ತೆ ಚಂದನವನ್ನ, ಹೂಮಾಲೆ ಮತ್ತೆ ಚಂದನವನ್ನ ಅರ್ಪಿಸ್ತೇನೆ. ನಿನಗೆ ಕರ್ಪೂರ ದೀಪದ ಆರತಿ ಮಾಡ್ತೇನೆ, ನಿನಗೆ ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತೀನಿ, ಮತ್ತೆ ನಾನು ನಿನ್ನ ಅಭಿಷೇಕವನ್ನು ಮಾಡ್ತೀನಿ ನನ್ನ ಕಣ್ಣೀರಿನಿಂದ. ನಯನ ಜಮುನ ಝರೆಯ ನಿವಾ ತುಮರ ವಿರಹ ಗಿರಿಧಾರಿ. ಹೇ ಭಗವಂತ, ದಯವಿಟ್ಟು ನನ್ನ ಮನಸ್ಸಲ್ಲಿ ಕೂತ್ಕೋ.
ಯಶೋನಂದ ಕುಮಾರ ನಂದ ಕುಮಾರ್, ಹೇ ನಂದಕುಮಾರ, ಹೇ ಕೃಷ್ಣ, ದಯವಿಟ್ಟು ಬಾ, ನನ್ನ ಮನಸ್ಸಲ್ಲಿ ಕುಳಿತುಕೋ ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಮಂದಿರವನ್ನ, ನಮ್ಮ ಹೃದಯವನ್ನ ಸ್ವಚ್ಛಗೊಳಿಸಬೇಕು. ಹೇಗೆ ಉತ್ಸಾಹದಿಂದ ಭಕ್ತಿ ಸೇವೆಯನ್ನು ಮಾಡಬೇಕು. ಇಲ್ಲಿ ಎಲ್ಲ ಭಕ್ತರು ಅತಿ ಉತ್ಸಾಹದಿಂದ ಇಲ್ಲಿ ಭಗವಂತನ ಸೇವೆಯಲ್ಲಿ ನಿಯುಕ್ತರಾಗ್ತಾ ಇದ್ದಾರೆ. ಭೀತರ ಮಂದಿರ ಪರ ಸಕಲ ಮಜಿಲ, ಸಿಂಹಾಸನ ಮಜಿ ಪುನಃ ಸ್ಥಾಪನ ಕರಿಲ. ಸೊ ಅಲ್ಲಿ ಒಳಗಡೆ ಮಂದಿರ, ಮಂದಿರದ ಮೇಲೆ ಸುತ್ತಮುತ್ತಲು ಸಿಂಹಾಸನ ಇತ್ತು, ಅದನ್ನ ಸ್ವಚ್ಛ ಮಾಡಿ ಮತ್ತೆ ಪುನಃ ಸ್ಥಾಪನೆ ಮಾಡ್ತಾರೆ. ಛೋಟ ಬಡ ಮಂದಿರ ಕೈಲ ಮಾರ್ಜನ ಶೋಧನ, ಪಾಚೆ ಶೋಧಿಲ ಶ್ರೀ ಜಗಮೋಹನ. ಮತ್ತೆ ಅಲ್ಲಿ ಜಗಮೋಹನ ಅಂದ್ರೆ ಗರ್ಭಗೃಹದ ಹೊರಗಡೆ ಇರುವಂತಹ ಒಂದು ಸಭಾಂಗಣ ಏನಿದೆ ಅದಕ್ಕೆ ಜಗಮೋಹನ ಅಂತ ಕರೀತಾರೆ. ಫಸ್ಟ್ ಗರ್ಭಗೃಹ ಸ್ವಚ್ಛ ಮಾಡ್ತಾರೆ, ನಂತರ ಜಗಮೋಹನ, ನಂತರ ಹೊರಗಡೆ ಪ್ರಾಂಗಣವನ್ನ ಸ್ವಚ್ಛಗೊಳಿಸ್ತಾರೆ. ಸೊ ಒಳಗಿಂದ ಹೊರಗಡೆ ಸ್ವಚ್ಛ ಮಾಡಬೇಕು. ಹೇಗೆ ನಮ್ಮ ಮನಸ್ಸನ್ನು ಕೂಡ, ನಮ್ಮ ದೇಹವನ್ನು ಕೂಡ ಫಸ್ಟ್ ಒಳಗಿಂದ ಹೊರಗಡೆ ಸ್ವಚ್ಛ ಮಾಡಬೇಕು. ಚಾರಿದಿಕ್ಕೆ ಶತಭಕ್ತ ಸಮಾರ್ಜನೀಕರೇ, ನೂರಾರು ಜನರು ಎಲ್ಲರೂ ಕಸಗೂಡಿಸ್ತಾ ಇದ್ರು. ಆಪಾನಿ ಶೋಧೇನ ಪ್ರಭು ಶಿಖಾನ ಸಬಾರೆ, ಚೈತನ್ಯ ಮಹಾಪ್ರಭು ಖುದ್ದಾಗಿ ಅವರು ಕೂಡ ಕಸಗೂಡಿಸ್ತಾ ಇದ್ರು. ಅವರ ಮಾದರಿಯನ್ನ ಎಲ್ಲರೂ ಅನುಸರಿಸ್ತಾ ಇದ್ರು. ಅವರ ಉತ್ಸಾಹವನ್ನು ನೋಡಿ ಎಲ್ಲರೂ ಉತ್ಸಾಹದಿಂದ ಸೇವೆಯನ್ನು ಮಾಡ್ತಾ ಇದ್ರು. ಮತ್ತೆ ಸೇವೆ ಮಾಡುವಾಗ ಅವರೆಲ್ಲರೂ ಏನ್ ಮಾಡ್ತಾ ಇದ್ರು? ಚಿಟ್ ಚಾಟಿಂಗ್ ಮಾಡ್ತಾ ಇರ್ಲಿಲ್ಲ. ಅವ್ರೇನ್ ಮಾಡ್ತಾ ಇದ್ರು? ಪ್ರೇಮಲ್ಲಸೆ ಶೋಧೇನ ಲಯನ ಕೃಷ್ಣನ ಉಚ್ಚಾರಣೆ ಮಾಡ್ತಾ ಇದ್ರು. ಕೃಷ್ಣ 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 ಅಂತ ಕೂಗುತ್ತಾ ಅವರು ಸೇವೆಯನ್ನು ಮಾಡ್ತಾ ಇದ್ರು. ಭಕ್ತಗಣ ಕೃಷ್ಣ ಕಹೆ ಕರೆ ನಿಜ ಕಾಮ್. ನಾವು ಕೂಡ ಸೇವೆ ಮಾಡುವಾಗ ಕೃಷ್ಣ ಕೃಷ್ಣ ಅಂತ ಹೇಳುತ್ತಾ ನಾವು ಸೇವೆಯನ್ನು ಮಾಡ್ಬೇಕು, ಹೊರತಾಗಿ ಪ್ರಜಲ್ಪವನ್ನ ಮಾಡಬಾರ್ದು. ಕೆಲವೊಮ್ಮೆ ನಾವು ನೋಡ್ತೀವಿ, ಕೆಲವು ಜನ ಸೇವೆ ಮಾಡ್ತಾ ಇದ್ದಾರೆ, ಸೇವೆ ಮಾಡುವಾಗ ಪಾಲಿಟಿಕ್ಸ್ ಮಾತಾಡ್ತಾರೆ, ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ, ಅದು ಸರಿಯಲ್ಲ. ಹೂಮಾಲೆ ಮಾಡುವ ಸೇವೆ ಇರಲಿ, ಅಥವಾ ಪ್ರಸಾದ ಬಡಿಸುವ ಸೇವೆ ಇರಲಿ, ಅಥವಾ ಜಪ ಮಾಡುವ ಸೇವೆ ಇರಲಿ, ನಾವು ಏಕಾಗ್ರತೆಯಿಂದ ಕೃಷ್ಣ ಸ್ಮರಣೆ ಮಾಡುತ್ತಾ ಆ ಸೇವೆಗಳನ್ನ ಮಾಡಬೇಕು, ಹೊರತಾಗಿ ಪ್ರಜಲ್ಪವನ್ನ ಮಾಡಬಾರ್ದು. ಕಿಚನ್ ಅಲ್ಲಿ ಅಡಿಗೆ ಮಾಡುವಾಗ ಕೂಡ ಬೇರೆ ಯಾವುದನ್ನು ಮಾತಾಡಬಾರ್ದು. ಕೃಷ್ಣ ಕೀರ್ತನೆ ಮಾಡಬೇಕು, ಅಥವಾ ಸೌಂಡ್ ಸಿಸ್ಟಮ್ ಅಲ್ಲಿ, ಮೊಬೈಲ್ ಅಲ್ಲಿ ಕೃಷ್ಣ ಕೀರ್ತನೆ ಹಾಕಿಕೊಂಡು ಆ ಸೇವೆ ಮಾಡ್ತಾ ಇರಬೇಕು. ಸೊ ಅಬ್ಸಾರ್ಪ್ಷನ್, ಸೇವೆ ಮಾಡುವಾಗ ಒಂದು ಅಬ್ಸಾರ್ಪ್ಷನ್ ಇರಬೇಕು. ಸೊ ನನ್ನ ಹತ್ರ ಇನ್ನೊಂದು ಡಾಕ್ಯುಮೆಂಟ್ ಇದೆ, ಅದರಲ್ಲಿ ಈ ಲೀಲೆಯಿಂದ ಏನೇನು ಕಲಿಬಹುದು ಅನ್ನೋದೊಂದು ಇದೆ. ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಬರ್ತದೆ. ಶ್ರೀಮಾನ್ ಗೌರಾಂಗ ಪ್ರಭುಗಳು ಮಾಡಿದಂತಹ ಒಂದು ಡಾಕ್ಯುಮೆಂಟ್ ಇದು ನೋಡಿ. ಫಸ್ಟ್ ಎಂಥೂಸಿಯಾಸಮ್, ಉತ್ಸಾಹದಿಂದ ಸೇವೆಯನ್ನ ಮಾಡಬೇಕು. ಮತ್ತೆ ಅಬ್ಸಾರ್ಪ್ಷನ್, ನಾವು ಮನಸ್ಸು ಕೊಟ್ಟು ಮಾಡಬೇಕು. ಅಬ್ಸಾರ್ಪ್ಷನ್ ಅಂದ್ರೆ ಮನಸ್ಸು ಕೊಟ್ಟು ಮಾಡಬೇಕು, ಧ್ಯಾನಪೂರ್ವಕವಾಗಿ ಮಾಡಬೇಕು. ನಾನು ಯಾಕೆ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಅದು ಮನಸ್ಸಲ್ಲಿ ಇರಬೇಕು. ನಾನು ಮಂದಿರವನ್ನ ಸ್ವಚ್ಛ ಮಾಡ್ತಾ ಇದ್ದೀನಿ, ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ. ನನ್ನ ಒಂದು ಹಿರಿಮೆಯನ್ನು ತೋರಿಸ್ಕೊಳ್ಳೋದಕ್ಕಲ್ಲ, ಭಗವಂತನ ಹಿರಿಮೆಯನ್ನ ತೋರಿಸ್ಕೊಳ್ಳೋದಕ್ಕೆ ನಾನು ಈ ಸೇವೆಯನ್ನ ಮಾಡ್ತೇನೆ. ಭಗವಂತನ ಸಂತುಷ್ಟಿಗೋಸ್ಕರ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ಸೇವೆ ಮಾಡಿದಾಗ ಒಂದು ಅಹಂಕಾರ ಬರ್ತದೆ, ನಾನು ಮಾಡಿದ್ದು ಅಂತ. ಕರೆಕ್ಟ್? ಅಂತ ಅಹಂಕಾರ ಮನಸ್ಸಲ್ಲಿ ಇರಬಾರ್ದು. ಸೊ ಉದಾಹರಣೆಗೆ ಯಾರೊಬ್ರು ಭಕ್ತರು ದೇವಸ್ಥಾನದಲ್ಲಿ ವಿಗ್ರಹದ ಅಲಂಕಾರವನ್ನು ಮಾಡಿದ್ರು. ಅಲಂಕಾರವನ್ನ ಮಾಡಿದಾಗ ನಂತರ ಅವರು ಬಂದು ಇನ್ನೊಬ್ಬ ಭಕ್ತರಿಗೆ ಕೇಳ್ತಾರೆ, ಇದು ಯಾರು ಮಾಡಿದ್ ಗೊತ್ತಾ? ಫಸ್ಟ್ ಇವತ್ತಿನ ಅಲಂಕಾರ ಹೇಗೆ ಅಂತ ಕೇಳ್ತಾರೆ. ಓ, ತುಂಬಾ ಚೆನ್ನಾಗಿದೆ ಇವತ್ತಿನ ಅಲಂಕಾರ. ಯಾರು ಮಾಡಿದ್ ಗೊತ್ತಾ? ಇಲ್ಲ, ಗೊತ್ತಿಲ್ಲ, ನಾನೇ ಮಾಡಿದ್ದೆ. ಓ, ನೀವು ಮಾಡಿದ್ದ, ವೆರಿ ಗುಡ್ ವೆರಿ ಗುಡ್, ಶಬಾಷ್ ಅಂತ ಹೇಳ್ತಾವ. ಸೊ ಈ ರೀತಿ ಸೊ ಆ ರೀತಿ ಒಂದು ಅಹಂಕಾರ, ನಾನು ಸೇವೆ ಮಾಡಿದ್ದು ಅಂತ ಇರಬಾರದು, ಹೊರತಾಗಿ ಭಗವಂತನ ಸೇವೆಗಾಗಿ, ನಾನು ಭಗವಂತನ ಸಂತುಷ್ಟಿಯಾಗಿ ಮಾಡಿದ್ದೀನಿ ಅಂತ ಒಂದು ಭಾವನೆ ಇರಬೇಕು. ಸೊ ಅದು ಬಹು ಮುಖ್ಯವಾದದ್ದು. ಸೊ ವಿ ಶುಡ್ ಸಿ ದಟ್ ಲಾರ್ಡ್ ಇಸ್ ಪ್ಲೀಸ್ಡ್
ಡಿವೋಟೀಸ್ ಆರ್ ಪ್ಲೀಸ್ಡ್, ಭಕ್ತರು ಸಂತುಷ್ಟರಾಗಬೇಕು, ಮತ್ತೆ ಭಗವಂತ ಕೂಡ ಸಂತುಷ್ಟನಾಗಿರ್ಬೇಕು. ಮತ್ತೆ ಯಾರೋ ಒಬ್ರು ಆ, ಬಂದು ಆ, ದೇವಸ್ಥಾನಕ್ಕೆ ಡೊನೇಷನ್ ಕೊಟ್ಟರು. ಆದ್ರೆ ಅವ್ರು ಹೇಳ್ತಾರೆ, ನನ್ನ ಹೆಸರು ಅನೌನ್ಸ್ಮೆಂಟ್ ಮಾಡ್ತೀರಾ? ಓ, ಮಾಡ್ತೀವಿ. ಅದೇ ಇನ್ನೊಬ್ರು ಭಕ್ತರು ಬಂದು ಡೊನೇಷನ್ ಕೊಟ್ಟರು. ಸೊ ನಿಮ್ಮ ಹೆಸರು ಅನೌನ್ಸ್ಮೆಂಟ್ ಮಾಡ್ಬೋದು ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ಬೇಡ ಬೇಡ, ಭಗವಂತರ ಸೇವೆ ಮಾಡೋದು ನಮ್ಮ ಇಚ್ಛೆ, ಸೇವೆಗಾಗಿ ನಾವು ಈ ಒಂದು ಕಾಣಿಕೆಯನ್ನು ಕೊಟ್ಟಿದ್ದೀವಿ, ಆ ಸೇವೆ ಭಗವಂತನ ತಲುಪಿದ್ರೆ ಸಾಕು, ಹೆಸರು ತಗೊಳ್ಳೋದೇನು ಬೇಡ ಅಂತ ಹೇಳ್ತಾರೆ. ಸೊ ಈ ರೀತಿ ಭಗವಂತನ ಸೇವೆಗಾಗಿ, ಭಗವಂತನ ಸಂತುಷ್ಟಿಗಾಗಿ ನಿಸ್ವಾರ್ಥವಾಗಿ ಮಾಡುವುದು ಅದು ತುಂಬಾ ಒಳ್ಳೆ ಭಾವನೆ. ಅದರ ಸೇವೆಯ ಪ್ರತಿಫಲವನ್ನ ಬಯಸುವುದು ಅದು ಸರಿಯಲ್ಲ. ಅದು ಉನ್ನತ ಭಕ್ತಿ ಅಲ್ಲ. ಉತ್ತಮ ಭಕ್ತಿ ಅಂತಂದ್ರೆ ಏನು? ಅನ್ಯಾಭಿಲಾಷದ ಶೂನ್ಯಂ ಜ್ಞಾನ ಕರ್ಮಾದಿನಾವೃತಂ ಅನುಕೂಲೇನ ಕೃಷ್ಣ ಅನುಶೀಲನ ಭಕ್ತಿರುತ್ತಮ. ಭಗವಂತನಿಗೆ ಅನುಕೂಲಕರವಾದದ್ದ ಸೇವನೆ ಮಾಡುವುದು, ಗುರುಗಳು ಹೇಳಿದಂತಹ ಸೇವೆಯನ್ನು ಮಾಡುವುದು, ಮತ್ತೆ ಯಾವುದೇ ಸ್ವಾರ್ಥ ಭಾವನೆ ಇಲ್ಲದೆ ಸೇವೆಯನ್ನು ಮಾಡಬೇಕಾಗಿದೆ. ಅನ್ಯ ಅಭಿಲಾಷಿತ ಶೂನ್ಯಂ, ಯಾವುದೇ ಅನ್ಯ ಅಭಿಲಾಷೆ ಇಲ್ಲದೆ ಕೇವಲ ಕೃಷ್ಣನ ಸಂತುಷ್ಟಿಗೋಸ್ಕರ ಅಭಿಲಾಷೆಯನ್ನ ಬೆಳೆಸ್ಕೋಬೇಕು ಹೊರತಾಗಿ ಬೇರೆ ಯಾವುದೇ ಅಭಿಲಾಷೆ ಇರಬಾರದು. ಅಂತಹ ನಿಸ್ವಾರ್ಥವಾದ ಸೇವೆ, ಅಂತಹ ಧ್ಯಾನಪೂರ್ವಕವಾದ ಸೇವೆ, ಅಬ್ಸಾರ್ಪ್ಷನ್ ಇಂದ ಸೇವೆಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಈ ರೀತಿ ಅತಿ ಉಲ್ಲಾಸದಿಂದ ಸೇವೆಯನ್ನ ಮತ್ತೆ ಅತಿ ಏಕಾಗ್ರತೆಯಿಂದ ಸೇವೆಯನ್ನ ಭಕ್ತರು ಮಾಡ್ತಾ ಇದ್ದಾರೆ. धूलि धूसुर तंतु तनु देखिते ಶೋಭನ, ಕಹಾ ಕಹಾ ಅಶ್ರು ಜಲೆ ಕರೆ ಸಂಮರ್ಶನ. ಫಸ್ಟ್ ಧೂಳು ಮತ್ತೆ ಏನಂತಾರೆ ಎಲೆಗಳು ಮತ್ತೆ ಕಸ, ಇದನ್ನೆಲ್ಲ ತೆಗಿತಾರೆ. ಮತ್ತೆ ಕೆಲವೊಂದು ಕಡೆ ಚೈತನ್ಯ ಮಹಾಪ್ರಭು ತಮ್ಮ ಅಶ್ರು ಜಲದಿಂದ ಅವರು ಆ ಸ್ಥಳವನ್ನು ಸ್ವಚ್ಛಗೊಳಿಸ್ತಾ ಇದ್ರು. ಹಿ ವಾಸ್ ಕ್ಲೀನಿಂಗ್ ವಿತ್ ಹಿಸ್ ಓನ್ ಟಿಯರ್ಸ್. ಅಷ್ಟು ಭಾವದಲ್ಲಿ ಅವರು ಸ್ವಚ್ಛ ಮಾಡ್ತಾ ಇದ್ರು. ಭೋಗ ಮಂದಿರ ಶೋಧನ ಕರಿ ಶೋಧಿಲ ಪ್ರಾಂಗಣ, ಈ ನೈವೇದ್ಯ ಮಾಡುವಂತ ಒಂದು ಸ್ಥಳ ಏನಿದೆ ಅದನ್ನು ಸ್ವಚ್ಛಗೊಳಿಸ್ತಾರೆ, ಮತ್ತೆ ಪ್ರಾಂಗಣವನ್ನು ಸ್ವಚ್ಛಗೊಳಿಸ್ತಾರೆ. ಸಕಲ ಆವಾಸ ಕ್ರಮೆ ಕರಿಲ ಶೋಧನ, ಪ್ರತಿಯೊಂದು ಕೋಣೆಗಳನ್ನ, ಎಲ್ಲ ಜಾಗಗಳನ್ನ ಅವರು ಸ್ವಚ್ಛಗೊಳಿಸ್ತಾರೆ. ತೃಣಧೂಲಿ ಝಿಂಕುರ ಸಭ ಏಕತ್ರ ಕರಿಯ, ಬಹಿರ್ವಾಸೆ ಲಯ ಫೇಲಾಯ ಬಾಹಿರ ಕರಿಯ. ತೃಣ ಅಂತಂದ್ರೆ ಕಸ, ಸ್ಟ್ರಾಸ್. ಧೂಳಿ ಅಂದ್ರೆ ಡಸ್ಟ್, ಜಿಂಕುರ ಅಂದ್ರೆ ಅಲ್ಲಿರುವಂತಹ ಹುಸುಗಿನ ಕಣಗಳು, ಎಲ್ಲವನ್ನ ಏಕತ್ರ ಮಾಡ್ತಾರೆ. ಮತ್ತೆ ತಮ್ಮ ಅಂಗವಸ್ತ್ರ ಏನಿದೆ, ಅಂಗವಸ್ತ್ರದಲ್ಲಿ ಹಾಕೊಂಡು ಕಲೆಕ್ಟ್ ಮಾಡಿ ಹೊರಗಡೆ ಹಾಕ್ತಾರೆ, ಬಾಹಿರ್ ಕರಿಯ. ಏ ಮತ ಭಕ್ತಗಣ ಕರಿ ನಿಜವಾಸೆ, ತೃಣಧೂಲಿ ಬಾಹಿರ ಫೇಲಾಯ ಪರಮ ಹರಿಷೆ. ತುಂಬಾ ಸುಖವಾಗಿ ಪರಮಹರ್ಷೆ, ಗ್ರೇಟ್ ಜುಬಿಲಿಯೇಷನ್, ಆನಂದದಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ರೈಟ್. ಸೊ ಅವರು ಸೇವೆ ಮಾಡುವಾಗ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಅಥವಾ ಮಾಡ್ಬೇಕು ಅವ್ರು ಹೇಳಿದರೆ ಮಾಡ್ಲೇಬೇಕು ಅಂತ ಇಲ್ಲ, ಪ್ರೀತಿಯಿಂದ ಮಾಡ್ತಾ ಇದ್ದಾರೆ, ಮನಸ್ಸು ಕೊಟ್ಟು ಮಾಡ್ತಾ ಇದ್ದಾರೆ. ಆ ರೀತಿ ನಾವು ಜಗನ್ನಾಥನ ಕೃಷ್ಣನ ಸೇವೆಯನ್ನು ಮಾಡಬೇಕು. ಮತ್ತೆ ಚೈತನ್ಯ ಅವರು ಹೇಳ್ತಾರೆ, ನೀವು ನಿಜವಾಗ್ಲೂ ಪರಿಶ್ರಮ ಪಡ್ತಾ ಇದ್ದೀರೋ ಇಲ್ವೋ, ಅದಕ್ಕೆ ಒಂದು ಗಣನೆ ಇದೆ, ಅದಕ್ಕೊಂದು ಏನಂತಾರೆ ಮೆಜರ್ಮೆಂಟ್ ಇದೆ. ಪ್ರಭು ಕಹೆ ಈ ಕೇಕತ ಕರಿಯಾಚ ಸಂಮಾರ್ಜನೆ, ನೀವು ಎಷ್ಟು ಯಾವ ರೀತಿ ಸಂಮಾರ್ಜನೆ ಮಾಡಿದ್ದೀರಾ, ಕ್ಲೀನಿಂಗ್ ಮಾಡಿದ್ದೀರಾ. ತೃಣಧೂಲಿ ದೇಕಿಲಿ ಜಾನೀವ ಪರಿಶ್ರಮ, ನೀವು ಎಷ್ಟು ಕಸವನ್ನ ಒಗ್ಗೂಡಿಸಿದ್ದೀರಾ, ಅದನ್ನ ನೋಡಿ ನಾವು ನಿಮ್ಮ ಪರಿಶ್ರಮವನ್ನ ಎಣಿಸಬಹುದು. ಅಂದ್ರೆ ರಿಸಲ್ಟ್ ಕೂಡ ಬರ್ಬೇಕು. ಸೇವೆ ಮಾಡಿದಾಗ ಅದರ ರಿಸಲ್ಟ್ ಏನಾಗಿದೆ, ರಿಸಲ್ಟ್ ಎಷ್ಟು ಬಂದಿದೆ, ಅದು ಕೂಡ ನಾವು ನೋಡ್ಬೇಕಾಗ್ತದೆ. ಮನಸ್ಸು ಕೊಟ್ಟು ಸೇವೆ ಮಾಡಿದಾಗ ಒಳ್ಳೆ ಫಲ ಕೂಡ, ಪ್ರತಿಫಲ ಕೂಡ ಬರ್ತದೆ. ಸೊ ಇಲ್ಲಿ ಎಷ್ಟು ಕಸ ಅವರು ಒಗ್ಗೂಡಿಸಿದ್ದಾರೆ, ಪ್ರತಿಯೊಬ್ಬರ ಒಂದು ಕಸದ ರಾಶಿಯನ್ನು ಒಂದೊಂದು ಕಡೆ ಹಾಕಿರ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳ ಕಸದ ರಾಶಿ ತುಂಬಾ ದೊಡ್ಡದಾಗಿತ್ತು. ಎಲ್ಲರಿಗಿಂತಲೂ ದೊಡ್ಡದು ಶ್ರೀ ಚೈತನ್ಯ ಮಹಾಪ್ರಭುಗಳ ಕಸದ ರಾಶಿ ಇತ್ತು. ಇದರ ಏನ್ ಗೊತ್ತಾಗ್ತದೆ, ಲೀಡರ್ ಯಾರಿದ್ದಾರಲ್ಲ ಅವರು ಎಲ್ಲರಿಗಿಂತಲೂ ಹೆಚ್ಚು ನೇತೃತ್ವ ಮತ್ತೆ ರೆಸ್ಪಾನ್ಸಿಬಿಲಿಟಿ ಅವರು ತಗೋಬೇಕಾಗ್ತದೆ. ಯಾಕಂದ್ರೆ ಲೀಡರ್ ಯಾವ ರೀತಿ ಸೇವೆ ಮಾಡ್ತಾರೆ, ಆ ರೀತಿ ಸಾಮಾನ್ಯ ಜನರು ಕೂಡ ಅದನ್ನ ಅನುಸರಿಸ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ,
ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಾಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠರು ಅಂದ್ರೆ ಪ್ರಮುಖರು, ಅವ್ರು ಯಾವ ರೀತಿ ಮಾದರಿಯನ್ನ ಸ್ಥಾಪಿಸ್ತಾರೆ ಅದನ್ನ ಎಲ್ಲರೂ ಅನುಸರಿಸ್ತಾರೆ. ಮನೆಯಲ್ಲಿ ತಂದೆ ತಾಯಿ ಬೇಗ ಇದ್ರೆ ಮಕ್ಕಳು ಕೂಡ ಬೇಗ ಇರ್ತಾರೆ, ಯಾಕಂದ್ರೆ ಮಾದರಿಯಲ್ಲಿ ಸ್ಥಾಪನೆ. ಸ್ಕೂಲಲ್ಲಿ ಪ್ರಿನ್ಸಿಪಲ್ ಟೀಚರ್ಸ್ ಪಂಕ್ಚುವಲ್ ಆನ್ ಟೈಮ್ ಬರ್ತಾ ಇದ್ರೆ ಸ್ಟೂಡೆಂಟ್ಸ್ ಕೂಡ ಆನ್ ಟೈಮ್ ಪಂಕ್ಚುಯಾಲಿಟಿ ಫಾಲೋ ಮಾಡ್ತಾರೆ. ಅದೇ ರೀತಿ ಆಧ್ಯಾತ್ಮಿಕ ಗುರುಗಳು ಕೂಡ ಒಳ್ಳೆ ಆದರ್ಶವನ್ನ, ಒಳ್ಳೆ ಮಾರ್ನಿಂಗ್ ಪ್ರೋಗ್ರಾಮ್, ಬೆಳಗ್ಗೆ ಸಾಧನೆ, ಒಳ್ಳೆ ಜಪ ಸ್ಟ್ಯಾಂಡರ್ಡ್ಸ್, ಮತ್ತೆ ಒಳ್ಳೆ ಕ್ಲಾಸ್ ಕೇಳುವುದು, ಹೇಳುವುದು, ಮತ್ತೆ ಪ್ರಚಾರ, ಉತ್ಸಾಹ, ಅವರು ಯಾವ ರೀತಿ ಆ ಉತ್ಸಾಹವನ್ನು ತೋರಿಸ್ತಾರೆ ಆ ರೀತಿ ಸಾಮಾನ್ಯ ಭಕ್ತರು ಕೂಡ ಅದನ್ನ ಅನುಸರಿಸ್ತಾರೆ. ಅದಕ್ಕಾಗಿ ಲೀಡರ್ನ ಒಂದು ರೋಲ್ ಏನಿದೆ ಅದು ತುಂಬಾ ಬಹುಮುಖ್ಯವಾಗಿದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲೀಡರ್ ಪೊಸಿಷನ್ ತಗೊಂಡವರು ಒಂದು ಮಾದರಿಯನ್ನ ಸ್ಥಾಪಿಸಲೇಬೇಕು, ಇಲ್ಲಾಂದ್ರೆ ಅವ್ರು ಲೀಡರ್ ಪೊಸಿಷನ್ ಕೂತ್ಕೊಳ್ಳಲು ಸಾಧ್ಯವೇ ಇಲ್ಲ. ಜನರು ಫಾಲೋನೇ ಮಾಡೋದಿಲ್ಲ, ಎಷ್ಟು ಹೇಳಿದ್ರು ಅವರು ಫಾಲೋ ಮಾಡೋದಿಲ್ಲ. ಯಾಕಂದ್ರೆ ಲೀಡರ್ಶಿಪ್ ಇಸ್ ಬೇಸ್ಡ್ ಆನ್ ಇನ್ಸ್ಪಿರೇಷನ್, ನಾಟ್ ಬೈ ಫೋರ್ಸ್. ಒತ್ತಾಯದಿಂದ ಒಂದು ದಿನ 2 ದಿನ ಕೆಲಸ ಮಾಡಿಸ್ಬೋದು, ಇಡೀ ಜೀವನ ಮಾಡ್ಸಕ್ಕಾಗಲ್ಲ. ಆದ್ರೆ ಯಾರಾದ್ರೂ ಇನ್ಸ್ಪೈರ್ ಆಗಿದ್ರೆ ಆ ಇನ್ಸ್ಪಿರೇಷನ್ ಇಂದ ಜನರು ತಮ್ಮ ಸರ್ವಸ್ವನ ಗುರುಗಳ ಪಾದದಲ್ಲಿ ಸಮರ್ಪಣೆ ಮಾಡ್ತಾರೆ. ಉದಾಹರಣೆಗೆ ಶಿಲ ಪ್ರಭುಪಾದರು, he was a leader by inspiration, not by force. ಒಮ್ಮೆ ಶಿಲ ಪ್ರಭುಪಾದ ಹೇಳ್ತಾ ಇದ್ರು, ನೋಡಿ ದಿಸ್ ಅಮೆರಿಕನ್ಸ್, ಯುರೋಪಿಯನ್ಸ್ ಅವರೆಲ್ಲರೂ ಈಗ ಎಲ್ಲೋ ಒಳ್ಳೆ ಕುಲದವರು, ಅಂದ್ರೆ ಶ್ರೀಮಂತ ಕುಲದವರು, ಆದ್ರೆ ಅವರೆಲ್ಲ ಬಿಟ್ಟು ಬೃಂದಾವನಕ್ಕೆ ಬಂದು ಕೃಷ್ಣನ ಸೇವೆಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದು ಪೈಸೆ ಕೂಡ ಕೊಡ್ತಾ ಇಲ್ಲ, ಸ್ಯಾಲ್ರಿ ಕೊಡ್ತಾ ಇಲ್ಲ, ಆದ್ರೆ ಅವರು ನನಗೆ ಸಂಪೂರ್ಣ ಜೀವನವನ್ನ ಕೊಟ್ಟಿದ್ದಾರೆ. ಯಾಕೆ? ದಿಸ್ ಬಿಕಾಸ್ ಆಫ್ ಇನ್ಸ್ಪಿರೇಷನ್. ಆ ಒಂದು ಮಾದರಿಯನ್ನು ಅವರು ಸ್ಥಾಪಿಸಿದ್ದಾರೆ, ಅವರಿಂದ ಇನ್ಸ್ಪೈರ್ ಆಗಿ ಅವರು ಸೇವೆಯನ್ನ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಲೀಡರ್ ಇಸ್ ಬಿ ಇನ್ಸ್ಪಿರೇಷನ್. ಆ ಇನ್ಸ್ಪಿರೇಷನ್ ಹೇಗೆ ಬರ್ತದೆ? ಯಾವಾಗ ಲೀಡರ್ ಅವರೇ ಖುದ್ದಾಗಿ ಫಾಲೋ ಮಾಡ್ತಾರೆ, ಆಗ ಜನರು ಅದನ್ನು ಇನ್ಸ್ಪೈರ್ ಆಗಿ ಅವರು ಕೂಡ ಫಾಲೋ ಮಾಡ್ತಾರೆ, ಸಂಪೂರ್ಣವಾಗಿ ಸರೆಂಡರ್ ಆಗ್ತಾರೆ. ಈ ಮತ ಅಭ್ಯಂತರ ಕರಿಲ ಮಾರ್ಜನ ಪುನಃ ಪುನಃ ಸಹಕಾರೆ ದಿಲ ಕಾರ್ಯ ಬಂಟನ. ಮತ್ತೆ ಎಲ್ಲರಿಗೂ ಸೇವೆಯನ್ನ ನಿಗದಿತಗೊಳಿಸ್ತಾರೆ. ಸೊ ಒಂದ್ ರೌಂಡ್ ಕ್ಲೀನಿಂಗ್ ಆಯ್ತು, ಎಲ್ಲರೂ ಒಂದು ಬಾರಿ ಕಸ ಗುಡಿಸಿದ್ದಾಯ್ತು, ಮತ್ತೆ ಇನ್ನೊಂದ್ಸಲ ಕಸ ಗುಡಿಸ್ಬೇಕು. ಅದಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಎಲ್ಲರಿಗೂ ಒಂದೊಂದು ಸ್ಥಾನವನ್ನ ಕೊಡ್ತಾರೆ. ಲೀಡರ್ ಆದವರು ಅವರೊಂದು ಮಾದರಿಯನ್ನು ಸ್ಥಾಪಿಸಬೇಕು, ಆದ್ರೆ ಎಲ್ಲ ಕಾರ್ಯ ಅವರಿಂದ ಮಾಡಕ್ ಸಾಧ್ಯವಿಲ್ಲ. ಎಷ್ಟಂತ ಮಾಡ್ತಾರೆ ಅವರು. ಅವರು ಮನುಷ್ಯ ದೇಹದಲ್ಲಿದ್ದಾರೆ, ಅವ್ರಿಗೂ ಮಿತಿ ಇರ್ತದೆ. ಆದ್ರೆ ಒಳ್ಳೆ ಲೀಡರ್ ಯಾರು? ಅವರು ಡೆಲಿಗೇಟ್ ಮಾಡ್ತಾರೆ. ಯಾರು ಯಾವ ಸೇವೆಯಲ್ಲಿ ಏನಂತಾರೆ ನಿಪುಣರಾಗಿದ್ದಾರೆ ಅಂತಹ ಸೇವೆಯನ್ನು ಅವರಿಗೆ ಕೊಡ್ತಾರೆ. ಉದಾಹರಣೆಗೆ ಶಿಲ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅವರು ಒಬ್ಬರೇ ಇದ್ರು. ಇವತ್ತು ಆಕ್ಚುಲಿ 13ನೇ ತಾರೀಕು, ಜುಲೈ 13ನೇ ತಾರೀಕು, ಇವತ್ತು ನಿಮಗೆಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ, ಇವತ್ತು ಇಸ್ಕಾನಿನ 60ನೇ ವಾರ್ಷಿಕೋತ್ಸವ. ಓಕೆ, ಇವತ್ತು ಇಸ್ಕಾನ್ ಸ್ಥಾಪನೆಯಾಗಿ 60 ವರ್ಷ ತುಂಬಿದೆ. ಸೊ ಶಿಲ ಪ್ರಭುಪಾದರು 1966ರಲ್ಲಿ 1966 ಜುಲೈಯಲ್ಲಿ ಅವರು ಇಸ್ಕಾನ್ ಅನ್ನ ಸ್ಥಾಪನೆ ಮಾಡಿದ್ರು, ಅಮೆರಿಕದಲ್ಲಿ, ನ್ಯೂಯಾರ್ಕ್ ಅಲ್ಲಿ. ಕೇವಲ ಒಂದೇ ಕೇಂದ್ರ ಇದೆ. ಆಗ ಶಿಲ ಪ್ರಭುಪಾದರು ಒಬ್ಬರೇ ಡಿವೋಟಿ ಇದ್ರು, ಬೇರೆ ಎಲ್ಲರೂ ಹಿಪ್ಪೀಸ್ ಅವರು ಹೊಸದಾಗಿ ಬರ್ತಾ ಇದ್ರು. ಆದ್ರೆ ಅವ್ರು ಸ್ಥಾಪನೆ ಮಾಡ್ತಾರೆ. ಅವ್ರಿಗೆ ವಿಶ್ವಾಸ ಇತ್ತು ಇಸ್ಕಾನ್ ಸಂಸ್ಥೆ ಬೆಳೀತದೆ, ಮುಂದೆ ಹೋಗಿ ಇಡೀ ವಿಶ್ವಕ್ಕೆ ಒಂದು ಮಾರ್ಗದರ್ಶನ ನೀಡ್ತದೆ ಅನ್ನೋ ಒಂದು ಖಚಿತವಾದ ಒಂದು ಗೋಲ್ ಅವ್ರದ್ದಾಗಿತ್ತು. ಅದಕ್ಕೆ ಇವತ್ತು 60ನೇ ವರ್ಷ ನಾವು ಶಿಲ ಪ್ರಭುಪಾದರ ತ್ಯಾಗವನ್ನ ಮತ್ತೆ ಅವರ ಒಂದು ಕರುಣೆಯನ್ನ, ಕಂಪ್ಯಾಷನ್ ಅನ್ನ ನಾವು ಇವತ್ತು ಸ್ಮರಣೆ ಮಾಡಬೇಕಾಗಿದೆ. ಸೊ ಪ್ರಭುಪಾದರು ಆದರ್ಶ ಒಂದು ನಾಯಕರಾಗಿದ್ರು. ಅವರಿಗೆ ಅವರ ಜೊತೆ ಹಲವಾರು ಶಿಷ್ಯರು ಸೇರ್ಕೊಂತಾರೆ. ಯಾರಿಗೆ ಯಾವ ಸೇವೆ ಕೊಡ್ಬೇಕು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಕೆಲವರಿಗೆ ಬುಕ್ ಪಬ್ಲಿಷಿಂಗ್, ಬುಕ್ ಪ್ರಿಂಟಿಂಗ್, ಬುಕ್ ಡಿಸ್ಟ್ರಿಬ್ಯೂಷನ್, ಮತ್ತೆ ಬಸ್ ಪಾರ್ಟಿ, ಸಂಕೀರ್ತನ್, ಟೆಂಪಲ್ ಕನ್ಸ್ಟ್ರಕ್ಷನ್. ಭಗವಂತ ಎಲ್ಲರಿಗೂ ಯಾವುದೋ ಒಂದು ಕೌಶಲ್ಯತೆ, ನಿಪುಣತೆಯನ್ನು ಕೊಟ್ಟಿದ್ದಾನೆ. ಆ ನಿಪುಣತೆಯನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಸೊ ಒಬ್ಬ ಆದರ್ಶ ನಾಯಕನು ಯಾರಿಗೆ ಯಾವ ಕೆಲಸ ಸರಿ ಹೊಂದುತ್ತದೆ ಅನ್ನೋ ಒಂದು ಐಡಿಯಾ ಇರ್ತದೆ.
ಸೊ ಅವರಿಗೆ ಆ ಸೇವೆಯನ್ನು ಕೊಟ್ಬಿಡ್ತಾರೆ. ಆಗ ಭಕ್ತನು ಆ ಸೇವೆಯನ್ನು ಮಾಡ್ತಾ ಮಾಡ್ತಾ ಭಕ್ತಿಯಲ್ಲಿ ಪ್ರಗತಿಯನ್ನ ಹೊಂದುತ್ತಾನೆ. ಅದಕ್ಕೆ ಡೆಲಿಗೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದ್ರೆ ಒಬ್ಬರೇ ಎಲ್ಲಾ ಕಾರ್ಯವನ್ನ ಮಾಡಕ್ಕಾಗೋದಿಲ್ಲ. ಆ ಒಂದು ಕಾರ್ಯಗಳನ್ನ ಎಲ್ಲರಿಗೂ ಹಂಚ್ಬೇಕಾಗ್ತದೆ. ಕೆಲವರು ಹೂಮಾಲೆ ಮಾಡ್ಬೋದು, ಕೆಲವರು ಅಡಿಗೆ ಮಾಡ್ಬೋದು, ಕೆಲವರು ಪ್ರಸಾದ ವಿತರಣೆ ಮಾಡ್ಬೋದು, ಕೆಲವರು ಬುಕ್ ವಿತರಣೆ ಮಾಡಬಹುದು, ಕೆಲವರು ಪ್ರೀಚಿಂಗ್ ಮಾಡ್ಬೋದು, ಕೆಲವರು ಟಿ ಸರ್ವಿಸ್ ಮಾಡ್ಬೋದು. ಈ ರೀತಿ ಹಲವಾರು ಸೇವೆಗಳಿದ್ದಾವೆ. ಸೊ ಯಾರು ಎಲ್ಲಿ ಫಿಟ್ ಆಗ್ತಾರೆ ಅನ್ನೋದನ್ನ ಗೊತ್ತಿರಬೇಕು. ಸೂಕ್ಷ್ಮ ಧೂಲಿ ತೃಣಕಂಕರ ಸವಗ್ರಹ ದೂರ್ ಭಾಲಮತೆ ಶೋಧನಕರ ಪ್ರಭುರ ಅಂತ. ಈಗ ಸೂಕ್ಷ್ಮವಾದ ಧೂಳನ್ನ ತೆಗೀರಿ ಅಂತ ಹೇಳ್ತಾರೆ. ಈಗ ದೊಡ್ಡ ದೊಡ್ಡ ಕಸ ಕಣವನ್ನ ಎಲ್ಲ ಹೊರ ಹಾಕಿದ್ರು, ಈಗ ಸೂಕ್ಷ್ಮವಾದ ಕಣಗಳನ್ನ ಹೊರ ಹಾಕ್ತಾರೆ. ಸಭ ವೈಷ್ಣವಲಯ ಯಬಿದುಯಿ ಬಾರ ಶೋಧಿಲ ಧಿಕಿ ಮಹಾಪ್ರಭು ರಮನೆ ಸಂತೋಷ ಇಲ್ಲ. 600 ಜನಶತ ಘಟೆ ಜಲ ಭರಿ ಪ್ರಥಮೆ ಇಲಯಾಚೆ ಕಾಲ ಅಪೇಕ್ಷೆ ಕರಿ. ಮತ್ತೆ 100 ಜನ ಗುಂಡಿಚ ದೇವಸ್ಥಾನದಿಂದ ಸ್ವಲ್ಪ ದೂರ ಅಲ್ಲಿ ಇಂದ್ರದುಮ್ನ ಸರೋವರ ಇದೆ, ಆ ಸರೋವರದಿಂದ ನೀರು ತರೋದಕ್ಕೆ ಸಿದ್ಧರಾಗಿದ್ರು. ಅವ್ರು ಆರ್ಡರ್ ವೇಟ್ ಮಾಡ್ತಾ ಇದ್ರು. ಆಗ ಚೈತನ್ಯ ಒಬ್ರು ಆರ್ಡರ್ ಕೊಟ್ಬಿಡ್ತಾರೆ, ಜಲ ಆಯ ತಗೊಂಬನ್ನಿ, ನೀರು ತಗೊಂಬನ್ನಿ. ಜಲಾನ ಬಲಿಯಬೆ ಮಹಾಪ್ರಭು ಕೈಲ ತಬೆ ಶತ ಘಟಾನಿ ಪ್ರಭು ಆಗಿದ್ದಿಲ್ಲ. ಸೊ ನೂರಾರು ಭಕ್ತರು ನೀರನ್ನ ತರ್ತಾರೆ. ಹೇಗೆ ತರ್ತಾರೆ? ಎತ್ಕೊಂಡು ಬರೋದಿಲ್ಲ, ಪಾಸ್ ಮಾಡ್ತಾರೆ. ಒಬ್ರು ನೀರು ತುಂಬ್ತಾರೆ, ನೀರಿನ ಕೂಡ ಪಾಸ್ ಮಾಡ್ತಾರೆ, ಅದನ್ನ ಇನ್ನೊಬ್ರು ಪಾಸ್ ಮಾಡ್ತಾರೆ. ಸಿರಿ ತುಂಬಿದ ಕೊಡ ಸರೋವರದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು, ಮತ್ತೆ ಖಾಲಿಯಾದಂತಹ ಕೊಡಗಳು ವಾಪಸ್ ಬರ್ತಾ ಇದ್ವು. ಸಿರಿದಿ ನೀರು ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ಎಲ್ಲರೂ ಸಂತೋಷದಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಪ್ರಥಮೆ ಕರಿಲ ಪ್ರಭು ಮಂದಿರ ಪ್ರಕ್ಷಾಲನ ಊರ್ಧ್ವಾದೋ ಭಿತ್ತಿ ಗೃಹ ಮಧ್ಯ ಸಿಂಹಾಸನ. ಆಗ ಚೈತನ್ಯ ಮಹಾಪ್ರಭು ಅವರು ಮಂದಿರ ಪ್ರಕ್ಷಾಲನ, ನೀರಿನಿಂದ ಮಂದಿರವನ್ನ ಸ್ವಚ್ಛಗೊಳಿಸ್ತಾರೆ. ಊರ್ಧ್ವ ಅಧೋ ಭಿತ್ತಿ, ಮೇಲೆ ಫಸ್ಟ್ ನೀರು ಮೇಲೆ, ಊರ್ಧ್ವ ಅಂದ್ರೆ ಸೀಲಿಂಗ್ ನೀರು ಹಾಕ್ತಾರೆ. ನಂತರ ಭಿತ್ತಿ ಅಂತಂದ್ರೆ ಗೋಡೆಗಳಿಗೆ, ನಂತರ ಗೃಹ ಮಧ್ಯ ಸಿಂಹಾಸನ, ಸೊ ಕೋಣೆ ಮಧ್ಯದಲ್ಲಿರುವಂತಹ ಸಿಂಹಾಸನ, ಅಂತಃಪುರದಲ್ಲಿರುವಂತಹ ಸಿಂಹಾಸನದಲ್ಲಿ ನೀರು ಹಾಕ್ತಾರೆ, ಎಲ್ಲವನ್ನು ಸ್ವಚ್ಛಗೊಳಿಸ್ತಾರೆ. ಕಾಫರ ಬಹಿರ ಜಲ ಊರ್ಧ್ವ ಜಲ ಇಲ್ಲ ಸೈ ಜಲೆ ಊರ್ಧ್ವ ಶೋಧಿ ಭಿತ್ತಿ ಪ್ರಕ್ಷಾಲಿಲ್ಲ. ಫಸ್ಟ್ ನೀರನ್ನ ಮೇಲೆ ಎಸಿತಾರೆ, ಆ ನೀರು ಮೇಲಿಂದ ಕೆಳಗಡೆ ಬರ್ತದೆ. ಸೊ ಎಲ್ಲ ಧೂಳನ್ನ ಅದು ಸ್ವಚ್ಛ ಮಾಡ್ತದೆ. ಶ್ರೀ ಹಸ್ತೆ ಕರೇನ ಸಿಂಹಾಸನ ರಮಾರ್ಜನ. ಸ್ವತಃ ಚೈತನ್ಯ ಮಹಾಪ್ರಭು ತಮ್ಮ ಕೈಯಿಂದ ಸಿಂಹಾಸನವನ್ನ ತೊಳಿತಾರೆ. ಪ್ರಭುವಾಗೆ ಜಲಾನಿ ದೇಯ ಭಕ್ತಗಣ. ಸೊ ಭಕ್ತರು ಚೈತನ್ಯ ಮಹಾಪ್ರಭುಗಳಿಗೆ ನೀರನ್ನ, ಕೊಡವನ್ನ ಕೊಡ್ತಾ ಇದ್ರು. ಭಕ್ತಗಣ ಕರೆ ಗೃಹ ಮಧ್ಯ ಪ್ರಕ್ಷಾಲನ ನಿಜ ನಿಜ ಹಸ್ತೆ ಕರೆ ಮಂದಿರ ಮಾರ್ಜನ. ಸೊ ಮಂದಿರದ ಮಧ್ಯದಲ್ಲಿ ಭಕ್ತರೆಲ್ಲ ಪ್ರಕ್ಷಾಲನ, ನೀರಿನಿಂದ ಸ್ವಚ್ಛ ಮಾಡ್ತಾ ಇದ್ರು. ತಮ್ಮ ತಮ್ಮ ಕೈಗಳಿಂದಾನೇ ನಿಜ ನಿಜ ಹಸ್ತೆ ಕರೆ ಮಂದಿರ ಮಾರ್ಜನ, ಕೈಗಳಿಂದಾನೇ ಆ ಗೋಡೆಗಳನ್ನ, ನೆಲವನ್ನ ಒರೆಸ್ತಾ ಇದ್ರು. ಕೇಹ ಜಲ ದೇಹ ಮಹಾಪ್ರಭುರ ಕರೆ. ಕೆಲವು ಭಕ್ತರು ಆ ಕೊಡವನ್ನ ಚೈತನ್ಯ ಮಹಾಪ್ರಭು ಕೈಯಲ್ಲಿ ಕೊಡ್ತಾ ಇದ್ರು. ಕೇಹ ಜಲ ದೇಹತಾರ ಚರಣವು ಕರೆ. ಕೆಲವು ಭಕ್ತರು ಚೈತನ್ಯ ಮಹಾಪ್ರಭುಗಳ ಪಾದಕ್ಕೆ ನೀರನ್ನು ಹಾಕ್ತಾ ಇದ್ರು, ಪಾದವನ್ನ ತೊಳಿತಾ ಇದ್ರು. ಈ ರೀತಿ ಕೆಲವರು ಸೇವೆ ಮಾಡ್ತಾ ಮಾಡ್ತಾ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಕೇಹ ಲೋಕನ ಕರೆ ಸೈ ಜಲಪಾನ್. ಒಬ್ಬ ಭಕ್ತ ಚೈತನ್ಯ ಮಹಾಪ್ರಭುಗಳ ಪಾದವನ್ನ ತೊಳೆದಂತಹ ನೀರೇನಿದೆ, ಚರಣಾಮೃತ ಅದನ್ನು ಕುಡಿದ್ಬಿಟ್ಟ. ಕೇಹ ಮಾಗಿಲ್ಲ ಕೇಹ ಅನ್ಯ ಕರೆದಾನ್. ಕೆಲವರು ಆ ನೀರನ್ನು ಬೇಡ್ತಾ ಇದ್ರು, ನನ್ಗೂ ಕೊಡು ಚರಣಾಮೃತ. ಕೆಲವರು ಚರಣಾಮೃತವನ್ನ ಬೇರೆಯವ್ರಿಗೆ ಹಂಚ್ತಾ ಇದ್ರು. ಈ ರೀತಿ ಸೇವೆ ಮಾಡ್ತಾ ಮಾಡ್ತಾ ತುಂಬಾ ಆನಂದದಿಂದ ಅವರು ಎಂಜಾಯ್ ಮಾಡ್ತಾ ಇದ್ರು. ಇಟ್ ಶುಡ್ ನಾಟ್ ಬಿ ಬೋರಿಂಗ್, ರೈಟ್? ತುಂಬಾ ಏನಾದ್ರೆ ಬೋರ್ಡಮ್ ಬರಬಾರ್ದು. ತುಂಬಾ ಸಂತೋಷದಿಂದ ಸೇವೆಯನ್ನು ಮಾಡಬೇಕು ಅಂತ ಹೇಳೋದಾಗಿದೆ. ಸೊ ಇಲ್ಲಿ ಶ್ರೀ ಗೌರಂಗಪುರವರು ಹೇಳ್ತಾರೆ, ವಾಂಟ್ ಟು ಡೂ ಹ್ಯಾವ್ ಫನ್. ಅದಕ್ಕೆ ಮುಂಚೆ ಡಿಸ್ಕ್ರಿಮಿನೇಷನ್ ಹೇಗೆ ಮಾಡ್ಬೇಕು, ನಾವು ಯಾರು ಯಾವ ಸೇವೆಯನ್ನು ಮಾಡಬೇಕು ಅಂತಹ ಸೇವೆನೆ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳು ಸಿಂಹಾಸನವನ್ನು ಸ್ವಚ್ಛ ಮಾಡ್ತಾ ಇದ್ರು. ಅನ್ಯ ಭಕ್ತರು
ಬೇರೆ ಜಾಗಗಳನ್ನು ಸ್ವಚ್ಛ ಮಾಡ್ತಾ ಇದ್ರು. ಸೊ ಕೆಲವೊಂದು ಸೇವೆಗಳನ್ನ ನಾಯಕರೇ ಮಾಡಬೇಕಾಗ್ತದೆ. ಕೆಲವೊಂದು ಇಂಪಾರ್ಟೆಂಟ್ ಸರ್ವಿಸ್ ಏನಿದೆ, ಪೂರ್ಣಾಹುತಿ ಕೊಡೋದಾಗ್ಲಿ, ಮುಖ್ಯ ಆರತಿ ಮಾಡೋದಾಗ್ಲಿ, ಅಥವಾ ಮುಖ್ಯ ಮುಹೂರ್ತದಲ್ಲಿ ಮೇನ್ ಪೂಜೆ ಆಗ್ಲಿ, ಆ, ಮುಖ್ಯಸ್ಥರೇ ಮಾಡ್ಬೇಕು. ಅದನ್ನ ಡೆಲಿಗೇಟ್ ಮಾಡೋಕ್ಕಾಗಲ್ಲ. ಕೆಲವು ಸೇವೆಗಳನ್ನ ಡೆಲಿಗೇಟ್ ಮಾಡಬಹುದು, ಬೇರೆಯವರಿಗೆ ಒಪ್ಪಿಸಬಹುದು. ಆದ್ರೆ ಕೆಲವೊಂದು ಸೇವೆಗಳನ್ನ ಲೀಡರ್ ಖುದ್ದಾಗಿ ಮಾಡ್ಬೇಕಾಗ್ತದೆ. ಸೊ ಚೈತನ್ಯ ಮಹಾಪ್ರಭು ಖುದ್ದಾಗಿ ಸಿಂಹಾಸನ ಸ್ವಚ್ಛ ಮಾಡ್ತಾ ಇದ್ರು. ಹ್ಮ್. ಮತ್ತೆ ಸೇವೆ ಮಾಡ್ತಾ ಮಾಡ್ತಾ ತುಂಬಾ ಆನಂದದಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ರು. ಮತ್ತೆ ಸ್ಯಾಕ್ರಿಫೈಸ್, ಸೇವೆಯಲ್ಲಿ ತ್ಯಾಗ ಕೂಡ ಇರ್ತದೆ. ಚೈತನ್ಯ ಮಹಾಪ್ರಭುಗಳು ತಮ್ಮ ಅಂಗವಸ್ತ್ರವನ್ನ, ತಮ್ಮ ಮೈ ಮೇಲೆ ಉಟ್ಕೊಂಡಂತ ಅಂಗವಸ್ತ್ರ ಏನಿದೆ, ಆ ಅಂಗವಸ್ತ್ರದಿಂದ ಅವರು ಸ್ವಚ್ಛ ಮಾಡ್ತಾ ಇದ್ದಾರೆ. ನಿಜ ವಸ್ತ್ರೇ ಕೈಲ ಪ್ರಭು ಗೃಹ ಸಂಮಾರ್ಜನ, ಮಹಾಪ್ರಭು ನಿಜ ವಸ್ತ್ರೇ ಮಾಜಿಲ ಸಿಂಹಾಸನ. ತನ್ನ ನಿಜ ವಸ್ತ್ರದಿಂದ ಅವರು ಆ ನೀರನ್ನ ಒರೆಸ್ತಾ ಇದ್ರು. ನೀರನ್ನ ಹಿಂಡಿ ಅವರು ಹೊರಗೆ ಹಾಕ್ತಾ ಇದ್ರು. ವಸ್ತ್ರವನ್ನು ಹಿಂಡಿ ನೀರನ್ನು ಹೊರಗೆ ಹಾಕ್ತಾ ಇದ್ರು. ಈ ರೀತಿ ಚೈತನ್ಯ ಮಹಾಪ್ರಭುಗಳು ಸನ್ಯಾಸಿಗಳು, ಅವ್ರ ಹತ್ರ ಏನೂ ಇರ್ಲಿಲ್ಲ. ಅವ್ರ ಹತ್ರ ಇದ್ದಿದ್ದು ಒಂದು ಕಮಂಡಲು ಮತ್ತೆ ಅವರ ವಸ್ತ್ರ ಮಾತ್ರ, ಮತ್ತೆ ಜಪಮಾಲೆ, ಮತ್ತೆ ಬೇರೆ ಯಾವುದೇ ಸಂಪತ್ತು ಅವರದಿಲ್ಲ. ಲ್ಯಾಂಡ್ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಏನೂ ಇಲ್ಲ. ಎಲ್ಲವನ್ನ ತ್ಯಾಗ ಮಾಡಿ ಬಂದಿದ್ದಾರೆ. ಅವರ ಹತ್ರ ಏನಿದೆ ಅದನ್ನ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ, ತನ್ ಮನ್ ಧನ್ ಎಲ್ಲವನ್ನ. ಅದೇ ರೀತಿ ಭಗವಂತ ನಮ್ಮೆಲ್ಲರಿಗೂ ಕೆಲವೊಂದು ಸಂಪತ್ತುಗಳನ್ನ, ಐಶ್ವರ್ಯಗಳನ್ನ ಕೊಟ್ಟಿದ್ದಾನೆ. ಕೆಲವರ ಹತ್ರ ಶ್ರೀಮಂತಿಕೆ ಇದೆ, ಧನವಿದೆ. ಕೆಲವರ ಹತ್ರ ಯುಕ್ತಿ ಇದೆ, ಕೆಲವರ ಹತ್ರ ಇನ್ಫ್ಲೂಯೆನ್ಸ್ ಇದೆ, ಕೆಲವರ ಹತ್ರ ಕಾಂಟ್ಯಾಕ್ಟ್ಸ್ ಇರ್ತದೆ. ಸೊ ಕೆಲವೊಂದು ಐಶ್ವರ್ಯಗಳನ್ನ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ. ಅದನ್ನೆಲ್ಲ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಅದು ತ್ಯಾಗ. ರೈಟ್. ಭಗವದ್ಗೀತೆ ಹೇಳಿದ ಪ್ರಕಾರ ಕೆಲವೊಂದು ವಸ್ತುಗಳನ್ನು ತ್ಯಾಗ ಮಾಡ್ಬೇಕಾದ್ರೆ ಕೆಲವೊಂದನ್ನ ತ್ಯಾಗ ಮಾಡಬಾರ್ದು. ಯಜ್ಞ ದಾನ ತಪ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞ ದಾನ ತಪಶ್ಚೈವ ಪಾವನಾನಿ ಮನೀಷಿನ. ಯಜ್ಞ ದಾನ ತಪ ಈ ಮೂರನ್ನ ತ್ಯಾಗ ಮಾಡಬಾರ್ದು. ರೈಟ್. ಯಜ್ಞವನ ಸಂಕೀರ್ತನಿಗೆ ಹರಿಕೃಷ್ಣ ಮಂತ್ರ. ಯಜ್ಞ, ದಾನ, ದಾನ ಕೊಡುವುದು. ದಾನ ಕೊಡ್ತಾನೆ ಇರ್ಬೇಕು, ಎಷ್ಟಾಗುತ್ತೋ ಅಷ್ಟು ಕೊಡ್ತಾ ಇರ್ಬೇಕು. ಯಜ್ಞ ದಾನ. ತಪಃ ಆಸ್ಟರಿಟೀಸ್. ರೈಟ್. ಬೆಳಗ್ಗೆ ಬೇಗ ಹೇಳುವುದು, ಸತ್ತು ಗುಣದಲ್ಲಿರುವುದು, ಅದು ಒಂದು ಆಸ್ಟರಿಟಿ. ಆಸ್ಟರಿಟೀಸ್ ನಾವು ಫಾಲೋ ಮಾಡ್ಬೇಕು. ಯಜ್ಞ ದಾನ ತಪಶ್ಚೈವ ಪಾವನಾನಿ ಮನೀಷಿಣ. ಈ ಮೂರು ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಏನಂತಾರೆ, ಪವಿತ್ರಗೊಳಿಸುತ್ತವೆ ಅಂತ ಹೇಳಲಾಗಿದೆ. ಶತಘಟ ಜಲ ಹೈಲ ಮಂದಿರ ಮಾರ್ಜನ, ಮಂದಿರ ಶೋಧಿಲ ಶೋಧಿಯ ಕೈಲ ಏನ ನಿಜಮನ. ಮಂದಿರ ಈಗ ಸ್ವಚ್ಛವಾಯ್ತು. ಆ ನೀರನ್ನೆಲ್ಲ ಹೊರಗಡೆ ಬಿಟ್ಬಿಡ್ತಾರೆ. ರೈಟ್. ಮಂದಿರದಿರಂತೆ ಇರುವಂತ ಎಲ್ಲ ಕಸ ಧೂಳು ಎಲ್ಲ ನೀರಿನ ಜೊತೆ ಹೊರಗಡೆ ಹೋಗ್ಬಿಡ್ತದೆ. ಏನ ನಿಜಮನ, ಹೇಗೆ ಚೈತನ್ಯ ಮಹಾಪ್ರಭುಗಳ ಮನಸ್ಸು ಎಷ್ಟು ನಿರ್ಮಲವಾಗಿದೆ, ಸ್ವಚ್ಛವಾಗಿದೆ, ಅಷ್ಟು ಸ್ವಚ್ಛ ಆ ಮಂದಿರವಾಗ್ತದೆ. ಚೈತನ್ಯ ಮಹಾಪ್ರಭುಗಳು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅನ್ಯರ ಹೃದಯ ಮನ್ ಮೊರಮನ್ ವೃಂದಾವನ್ ವನೆ ಮನೆ ಏಕ ಕರಿಮಾನ್. ನನ್ನ ಮನಸ್ಸು ವೃಂದಾವನ. ಅನ್ಯರ ಹೃದಯ ಮನ್ ಮೊರಮನ್ ವೃಂದಾವನ್. ಜನರು ತಮ್ಮ ಹೃದಯಕ್ಕೆ ಮನಸ್ಸು ಅಂತ ಹೇಳ್ತಾರೆ. ಅನ್ಯರ ಹೃದಯ ಮನ್, ಹೃದಯ ಮನ್, ಮೋರಾಮನ್ ವೃಂದಾವನ್. ಅದೇ ನನ್ನ ಮನಸ್ಸು ವೃಂದಾವನ. ನಾನು ಯಾವಾಗ್ಲೂ ವೃಂದಾವನದ ಸ್ಮರಣೆ ಮಾಡ್ತೀನಿ, ವೃಂದಾವನದಲ್ಲೇ ಇರ್ತೀನಿ. ಇದೊಂದು ಏನಂತಾರೆ ಆದರ್ಶ. ನಾವೆಲ್ಲಿ ಇರ್ಲಿ, ಹೇಗೆ ಇರ್ಲಿ, ಯಾವಾಗ್ಲೂ ವೃಂದಾವನದಲ್ಲಿ ಇರ್ಬೇಕು. ಬ್ರಜವಾಸ್. ಅದು ಹೇಗೆ ಸಾಧ್ಯ? ಫಿಸಿಕಲಿ ನಾವು ನಮ್ಮ ಮನೆಯಲ್ಲಿ ಬೆಂಗಳೂರಿನಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಇರ್ತೀವಿ. ಆದ್ರೆ ಮನಸ್ಸಿನಲ್ಲಿ ನಾವು ಎಲ್ಲಿರ್ಬೇಕು? ವೃಂದಾವನದಲ್ಲಿ ಇರ್ಬೇಕು. ಸೊ ಆ ಒಂದು ದೇವಾಲಯ ಕೂಡ ಪವಿತ್ರವಾಯಿತು. ಯಾವ ರೀತಿ? ವೃಂದಾವನ ತರ. ಏನ ನಿಜಮನ್. ಚೈತನ್ಯ ಮಹಾಪ್ರಭುಗಳ ಮನಸ್ಸು ಹೇಗಿತ್ತು ಆ ರೀತಿ ಆಯ್ತು. ಮಹಾಪ್ರಭುಗಳ ಮನಸ್ಸು ವೃಂದಾವನ. ಸೊ ಗುಂಡೀಚ ವೃಂದಾವನ ತರ ಕಾಣಿಸ್ತಾ ಇತ್ತು. ನಿರ್ಮಲ ಶೀತಲ ಸ್ನಿಗ್ಧ ಕವಿಲ ಮಂದಿರೆ, ಆಪನ ಹೃದಯೇನ ಧರಿಲೆ ಬಾಹಿರು. ಆ ದೇವಸ್ಥಾನ ನಿರ್ಮಲವಾಯಿತು, ಶೀತಲವಾಯಿತು, ತಂಪಾಯಿತು, ಸ್ನಿಗ್ಧ, ಪ್ಲೀಸಿಂಗ್. ಇಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಮಂದಿರ.
ಕೆಲವರು ನೀರನ್ನ ತುಂಬಿಕೊಂಡು ಬರ್ತಾ ಇದ್ರು, ಕೆಲವರು ನೀರನ್ನ ಖಾಲಿ ಮಾಡಿ ಆ ಕೊಡವನ್ನು ವಾಪಸ್ ಕಳಿಸ್ತಾ ಇದ್ರು. ಈ ರೀತಿ ಎಲ್ಲರೂ ತಮ್ಮ ತಮ್ಮ ಸೇವೆಯನ್ನು ಮಾಡ್ತಾ ಇದ್ರು. ಮತ್ತೆ ಕೆಲವರು ವರಿಷ್ಠ ಭಕ್ತರಿದ್ರು, ಅವರು ಈ ನೀರು ತರೋ ಸೇವೆ ಮಾಡ್ತಾ ಇಲ್ಲ, ಅನ್ಯ ಸೇವೆಗಳನ್ನ ಮಾಡ್ತಾ ಇದ್ರು. ಅವ್ರು ಯಾರು? ನಿತ್ಯಾನಂದ ದ್ವೈತ ಸ್ವರೂಪ ಭಾರತಿ ಪೂರಿ ಇಹಾವಿನು ಆರಸವ ಆನೆ ಜಲಭರಿ. ನಿತ್ಯಾನಂದ ಪ್ರಭು, ಅದ್ವೈತ ಆಚಾರ್ಯ ಪ್ರಭು, ಸ್ವರೂಪ್ ದಾಮೋದರ್ ಗೋಸ್ವಾಮಿ, ಚೈತನ್ಯ ಮಹಾಪ್ರಭು ಸೆಕ್ರೆಟರಿ, ಬ್ರಹ್ಮಾನಂದ ಭಾರತಿ, ಪರಮಾನಂದ ಪುರಿ, ಇವರೆಲ್ಲರೂ ವರಿಷ್ಠ ಭಕ್ತರು. ಅವರು ಕೂಡ ಸಮಾರ್ಜನೆ ಮಾಡ್ತಾ ಇದ್ರು, ಆದ್ರೆ ನೀರನ್ನ ತರೋದ್ ಸೇವೆ ಮಾಡ್ತಾ ಇದ್ರು. ಸೊ ಅದೇ ರೀತಿ ಕೆಲವೊಬ್ರು ಕೆಲವೊಂದು ಸೇವೆಯನ್ನು ಮಾಡಬಹುದು. ಯಾರು ಯುವಕರಿದ್ದಾರೆ, ತುಂಬಾ ಅವ್ರ ಹತ್ರ ಶಕ್ತಿ ಇದೆ, ಅವರು ಫಿಸಿಕಲ್ ಸರ್ವಿಸ್ ಮಾಡಬಹುದು, ನೀರ್ ಎತ್ಕೊಂಡ್ ಬರ್ಬೋದು, ಗ್ರಾಸರಿ, ಎಣ್ಣೆ, ಅಕ್ಕಿ ಚೀಲ ಅದೆಲ್ಲ ಹೊತ್ಕೊಂಡ್ ಬರ್ಬೋದು. ಆದ್ರೆ ಯಾರು ಸೀನಿಯರ್ಸ್ ಆಗಿದ್ದಾರೆ, ವಯಸ್ಸಾಗಿದೆ, ಅವ್ರು ಆ ರೀತಿ ಮಾಡಕ್ ಆಗೋದಿಲ್ಲ. ಒಂದು ಕಾಲದಲ್ಲಿ ಅವ್ರು ಮಾಡಿರ್ತಾರೆ, ಅದೇ ವಯಸ್ಸಾದ್ಮೇಲೆ ಅದನ್ನ ಮಾಡಕ್ ಆಗೋದಿಲ್ಲ. ಸೊ ಯಂಗ್ ಡಿವೋಟೀಸ್, ಯಾರು ಯುವಕರಿದ್ದಾರೆ, ಅವರು ಆ ರೀತಿ ಸೇವೆಯನ್ನು ಮಾಡಬೇಕು. ಸೀನಿಯರ್ ಡಿವೋಟೀಸ್ ಅವ್ರಿಗೆ ಯಾವ ಸಾಮರ್ಥ್ಯ ಇದೆ ಫಿಸಿಕಲಿ ಅಂತಹ ಸೇವೆಯನ್ನು ಮಾಡಬಹುದು. ರೈಟ್, ಲೈಟರ್ ಸರ್ವಿಸಸ್. ಅದಕ್ಕೆ ಕೆಲವೊಂದು ದೇವಸ್ಥಾನದಲ್ಲಿ ಸೀನಿಯರ್ ಡಿವೋಟೀಸ್ಗೆ ಸಪರೇಟ್ ಸರ್ವಿಸ್ ಕೊಡ್ತಾರೆ. ಚರಣಾಮೃತ ಕೊಡೋ ಸರ್ವಿಸು, ಅಥವಾ ಬುಕ್ ಸ್ಟಾಲ್ ಅಲ್ಲಿ ಕೂತ್ಕೊಳ್ಳೋ ಸರ್ವಿಸು, ಜಪ ಸ್ಟಾಲ್ ಅಲ್ಲಿ ಜಪ ಮಾಡಿಸುವಂತ ಸರ್ವಿಸು, ಆ ರೀತಿ ಸೇವೆಗಳನ್ನ ಕೊಡ್ತಾ ಇರ್ತಾರೆ. ಯಂಗ್ ಡಿವೋಟೀಸ್ ಕಿಚನ್ ಅಲ್ಲಿ ಏನಂತಾರೆ, ಸ್ವೀಟ್ ಮಾಡುವ ಸೇವೆ, ಪಾತ್ರೆ ತೊಳೆಯುವ ಸೇವೆ, ಅದೆಲ್ಲ ಯಂಗ್ ಡಿವೋಟೀಸ್ ಕ್ಯಾನ್ ಡೂ ದಟ್ ಸರ್ವಿಸ್. ಘಟೆ ಘಟೆ ಠೇಕಿ ಕಥ ಘಟ ಭಂಗಿಗೆಲ್ಲ. ಕೆಲವೊಮ್ಮೆ ಕೊಟ್ಗಳು ಪರಸ್ಪರ ಒಂದು ಬುದ್ಧಿ ಟಚ್ ಆಗಿ ಹೊಡೆದು ಹೋಗ್ತಾ ಇದ್ರು. ಹೊಸ ಕೊಡವನ್ನ ತರ್ತಾ ಇದ್ರು ಅವಾಗ. ಎಲ್ಲರೂ ಕೃಷ್ಣ 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 ಅಂತ ಹೇಳುತ್ತಾ ಸೇವೆಯನ್ನ ಮಾಡ್ತಾ ಇದ್ದಾರೆ, ಯಾರು ಪ್ರಜಲ್ಭವನ್ನ ಮಾಡ್ತಾ ಇಲ್ಲ. ಕೃಷ್ಣ ಕೃಷ್ಣ ಕಹಿ ಕರೆ ಘಟೆರ ಪ್ರಾರ್ಥನಾ. ಕೆಲವು ಕೃಷ್ಣ ಕೃಷ್ಣ ನೀರ್ ಕೊಡು, ಕೆಲವು ಕೃಷ್ಣ ಕೃಷ್ಣ ತಗೋ ಅಂತ ಹೇಳ್ತಾ ಇದ್ರು. ಸೊ ಕೊಡಿ ಅಂತ ತಗೊಳ್ಳಿ ಅಂತ ಹೇಳ್ತಾ ಇರ್ಲಿಲ್ಲ. ಕೃಷ್ಣ 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 ಕೃಷ್ಣ, ಎಲ್ಲದಕ್ಕೂ ಕೃಷ್ಣ ಕೃಷ್ಣನೇ. ಆ ಊಟ ಆಯ್ತಾ? ಕೃಷ್ಣ ಕೃಷ್ಣ. ಊಟ ಬೇಕಾ? ಕೃಷ್ಣ ಕೃಷ್ಣ. ಸಾಕು? ಕೃಷ್ಣ ಕೃಷ್ಣ. ಎಲ್ಲದಕ್ಕೂ, ಎಲ್ಲಾ ಪದಗಳಿಗೆ ಉತ್ತರ ಕೃಷ್ಣ ಕೃಷ್ಣನೇ ಆಗಿರ್ತದೆ. ಸೊ ಆ ರೀತಿ ಎಲ್ಲರೂ ಮಾತಾಡ್ತಾ ಇದ್ರು, ಬೇರೆ ಯಾವುದೇ ಮಾತು ಅವರ ಮುಖದಿಂದ ಬರ್ತಾ ಇರ್ಲಿಲ್ಲ. ಯೈ ಕಹೆ ಸೈ ಕಹೆ ಕೃಷ್ಣ ನಾಮೇ, ಕೃಷ್ಣ ನಾಮ ಹೇಳು ಸಂಕೇತ ಸಬ ಕಾಮೆ. ಕೃಷ್ಣ ನಾಮೇ ಸಂಕೇತ. ಬಾ ಅನ್ನೋದಕ್ಕೆ ಕೃಷ್ಣ, ಹೋಗು ಅನ್ನೋದಕ್ಕೆ ಕೃಷ್ಣ, ತಾ ಅನ್ನೋದಕ್ಕೆ ಕೃಷ್ಣ, ಎಲ್ಲದಕ್ಕೂ ಕೃಷ್ಣ ಕೃಷ್ಣನೇ ಅಂತ ಹೇಳ್ತಾ ಇದ್ರು. ಅಷ್ಟು ಕೃಷ್ಣಮಯವಾಗಿದ್ರು ಅವರೆಲ್ಲರೂ. ಬಾಲಕರ್ಮ ದೇಕಿ ತಾರೆ ಕರೆ ಪ್ರಶಂಸನ. ಯಾರಾದ್ರೂ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ರೆ ಶಬಾಷ್, ಒಳ್ಳೆ ಸರ್ವಿಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಮನೆ ನಾಮೇಲಿ ಲೇಖರೆ ಪವಿತ್ರ ಭರ್ಸನ. ಯಾರಾದ್ರೂ ಚೆನ್ನಾಗಿ ಸರ್ವಿಸ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಭರ್ತ್ಸನ, ಅವ್ರಿಗೆ ಏನಂತಾರೆ, ಬೈತಾ ಇದ್ರು. ಯಾಕೆ ಸರಿಯಾಗಿ ಮಾಡ್ತಾ ಇಲ್ಲ ನೀವು, ಕರೆಕ್ಷನ್ ಕೊಡ್ತಾ ಇದ್ರು. ಈ ರೀತಿ ಸರ್ವಿಸ್ ಮಾಡಿದ ಮೇಲೆ ಫೀಡ್ಬ್ಯಾಕ್ ಕೊಡ್ಬೇಕು. ಫೀಡ್ಬ್ಯಾಕ್, ಸರ್ವಿಸ್ ಚೆನ್ನಾಗಿತ್ತು ಅಥವಾ ಸರಿ ಇರಲ್ವೋ, ಸೊ ಅದರ ಬಗ್ಗೆ ಫೀಡ್ಬ್ಯಾಕ್ ಕೊಡಬೇಕು. ಮತ್ತೆ ಯಾರು ಅದನ್ನ ಮಾಡಿದರೆ ಅದನ್ನು ಸ್ವೀಕರಿಸಬೇಕು ಕೂಡ. ಎಲ್ಲಾದ್ರೂ ತಪ್ಪಾಗಿದ್ರೆ ಅದನ್ನ ತಿದ್ಕೋಬೇಕು, ಒಳ್ಳೇದಾಗಿದ್ರೆ ಇದು ಭಗವಂತ ಅನುಗ್ರಹ ಅಂತ ಕೃತಜ್ಞರಾಗಿರ್ಬೇಕು. ನನಗೆ ಸೇವೆ ಅವಕಾಶ ಸಿಕ್ಕಿತ್ತು, ಅದೇ ನನ್ನ ಸೌಭಾಗ್ಯ ಅಂತ ಅವರು ಕೃತಜ್ಞ ಭಾವನೆ ಇರಬೇಕು. ಈ ರೀತಿ ಸೊ ಒನ್ ಶುಡ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಅಂಡ್ ಅಕ್ಸೆಪ್ಟ್ ಕರೆಕ್ಷನ್ಸ್. ತುಮಿ ಭಾರ ಕರಿಯ ಶಿಖಹಾನಿರಿ, ನೀನ್ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿದ್ದೆ, ಬೇರೆಯವ್ರಿಗೆ ಕಲಿಸ್ಕೊಡು. ಆಯ್ತು, ಏ ಮತ ಭಾಲ ಕರ್ಮ ಹೋಯಾನ್ ಏನಾಗ್ತಾರೆ. ಸೊ ನಿನ್ನಾಗಿ ಎಲ್ಲರೂ ಒಳ್ಳೆ ಸೇವೆಯನ್ನ ಮಾಡ್ಬೇಕು ಅಂತ ಅವರು ಹೇಳ್ತಾ ಇದ್ರು. ಏಕತಾ ಶುನಿಯ ಸಭೆ ಸಂಕುಚಿತ ಹಯ್ಯ, ಭಲ ಮತ್ತೆ ಕರ್ಮ ಕರೆ ಸಭೆ ನದಿಯ. ಸೊ ಈ ರೀತಿ ಚೈತನ್ಯರು ಒಳ್ಳೆ ಸೇವೆಯನ್ನ ಪುರಸ್ಕರಿಸಿದಾಗ ಎಲ್ಲರೂ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. Devotees began to work with great attention. ತುಂಬಾ ಅಟೆಂಟಿವ್, ತುಂಬಾ ಧ್ಯಾನಪೂರ್ವಕವಾಗಿ ಸೇವೆ ಮಾಡ್ತಾ ಇದ್ರು.
ಈ ರೀತಿ ದೇವಸ್ಥಾನದ ಪ್ರತಿಯೊಂದು ಸ್ಥಳವನ್ನ ಸ್ವಚ್ಛಗೊಳಿಸ್ತಾರೆ. Right? ಗರ್ಭಗೃಹ, ಜಗಮೋಹನ, ನಾಟ್ಯಶಾಲಾ, ಪಾಕಶಾಲಾ, ಭೋಗ ಮಂದಿರ ಎಲ್ಲವನ್ನ ಸ್ವಚ್ಛಗೊಳಿಸಿ ಮಂದಿರದ 4 ಸುತ್ತಿನಲ್ಲಿ ಇರುವಂತಹ ಎಲ್ಲ ಸ್ಥಳಗಳನ್ನ ಸ್ವಚ್ಛಗೊಳಿಸ್ತಾರೆ. ಆದ್ರೆ ಇಲ್ಲಿ ಒಬ್ಬ ಗೌಡಿ ಅಂದ್ರೆ ಬೆಂಗಾಲಿ ಭಕ್ತನಿದ್ದ. ಅವನು ಚೈತನ್ಯ ಮಹಾಪ್ರಭು ಪಾದದ ಮೇಲೆ ನೀರ್ ಹಾಕಿ ಆ ಪಾದ ಚರಣಾಮೃತವನ್ನ ಕುಡಿದ್ಬಿಟ್ಟ. ಇದನ್ನ ನೋಡಿ ಚೈತನ್ಯ ಮಹಾಪ್ರಭುಗಳು ಸ್ವರೂಪ್ ದಾಮೋದರ ಕರೀತಾರೆ. ಸ್ವರೂಪ್ ದಾಮೋದರ್ ಇಸ್ ಅಸಿಸ್ಟೆಂಟ್ ಸೆಕ್ರೆಟರಿ. ನೋಡು, ನೀನು ಬೆಂಗಾಲ್ನವನು, ಈ ಬೆಂಗಾಲಿ ಭಕ್ತ ನನ್ನ ಪಾದ ತೊಳೆದ ದೇವರ ಮುಂದೆ, ದೇವರ ಕೋಣೆಯಲ್ಲಿ ದೇವರ ಮುಂದೆ ನನ್ನ ಪಾದ ತೊಳೆದು ನೀರು ಕುಡಿತಾ ಇದ್ದಾನೆ. ಎಂತಹ ಪಾಪ, ನನ್ನ ನರಕಕ್ಕೆ ಹೋಗ್ತೀನಿ ಈ ಕಾರ್ಯದಿಂದ ಅಂತ ಹೇಳ್ತಾರೆ. ಯಾಕೆಂದ್ರೆ ದೇವರ ಮುಂದೆ ಯಾರು ಪಾದ ಪೂಜೆಯನ್ನು ಸ್ವೀಕರಿಸಬಾರದು. ಕೆಲವೊಂದು ಗುರುಗಳು ಪಾದ ಪೂಜೆಯನ್ನು ಸ್ವೀಕರಿಸಬೇಕಾದ್ರೆ ಬೇರೆ ಒಂದು ವ್ಯವಸ್ಥೆ ಇರಬೇಕು. ದೇವರ ಕೋಣೆ ಮುಂದೆ, ಗರ್ಭಗೃಹದಲ್ಲಿ, ಗರ್ಭಗೃಹದ ಮುಂದುಗಡೆ ಆ ರೀತಿ ಮಾಡಬೇಕು. ಬೇರೆ ಒಂದು ಕೋಣೆಯಲ್ಲಿ ಅಥವಾ ಬೇರೊಂದು ರೂಮಲ್ಲಿ ಆ ಪಾದ ಪೂಜೆಯನ್ನು ಸ್ವೀಕರಿಸಬಹುದು. ಗುರುಗಳು ಶಿಷ್ಯರಿಂದ ಪಾದ ಪೂಜೆ ಸ್ವೀಕರಿಸ್ತಾರೆ. ಅದು ಅವರ ಒಂದು ಶಿಷ್ಯರಿಗೆ ಒಳ್ಳೆಯದು ಆ ಪಾದ ಪೂಜೆ ಮಾಡುವುದರಿಂದ. ಆದ್ರೆ ದೇವರ ಮುಂದೆ ಇದು ಸರಿಯಲ್ಲ, ನಾನು ನರಕಕ್ಕೆ ಹೋಗ್ತೀನಿ ಅಂತ ಚೇತನ ಅವರು ಹೇಳ್ತಾರೆ. ಸೊ ಅವರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಗುರುಗಳಾದವರು ದೇವರ ಮುಂದೆ ಅವರಲ್ಲಿ ಯಾವಾಗಲೂ ದೇವರ ದಾಸರೇ. ಗುರುಗಳಾದರೂ ಅವರು ದೇವರ ದಾಸರು. ಅದಕ್ಕೆ ಪಾದ ಪೂಜೆ ಸ್ವೀಕರಿಸಬಾರದು ಅಂತ ಅದಕ್ಕೆ ಬೈತಾರ. ಮಾಡ್ಬೇಡ, ಇವತ್ತಿನಿಂದ ನೀನು ಸ್ವರೂಪ ಕೆಳಗಡೆ ಸೇವೆ ಮಾಡು ಅಂತ ಹೇಳ್ತಾರೆ. ರೈಟ್. ಸೊ ಚೇತನ ಅವ್ರಿಗೂ ತುಂಬಾ ದುಃಖ ಆಯ್ತು ಆ ಒಂದು ಕೃತ್ಯವನ್ನ ನೋಡಿ. ಅದಕ್ಕೆ ಅವರನ್ನ ಅವರಿಗೆ ಬೈತಾರೆ, ಬೈದು ತಿದ್ದುತ್ತಾರೆ, ತಿಳುವಳಿಕೆ ಹೇಳ್ತಾರೆ. ಶಿಕ್ಷಲಾಗಿ ಸ್ವರೂಪೇಟಾಕಿ ಕಹಿಲತಾಹಾರೆ ಸ್ವರೂಪವನ್ನು ಕರೆದು ಹೇಳ್ತಾರೆ, ನೋಡಿ ನಿನ್ನ ಬಂಗಾಲಿ ಭಕ್ತ ಯಾವ ರೀತಿ ವ್ಯವಹಾರ, ಈ ರೀತಿ ಮಾಡಬಾರದು ಅಂತ ಅವರಿಗೆ ತಿಳಿಸ್ತಾರೆ. ಆಗ ಸ್ವರೂಪ ದಾಮೋದರ ಗೋಸ್ವಾಮಿ ಅವನ ಕೊರಳಿಗೆ ಕೈಯನ್ನು ಇಟ್ಕೊಂಡು ಅವನನ್ನ ಹೊರಗಡೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನೀನು ಇರಬೇಡ, ಹೊರಗಡೆ ಹೋಗಂತ ಹೊರಗಡೆ ಕಳಿಸ್ಬಿಡ್ತಾರೆ. ಆಗ ಆ ಒಂದು ದೇವಸ್ಥಾನ ಏನಿತ್ತು ತುಂಬಾ ನಿರ್ಮಲ ಪವಿತ್ರವಾಯಿತು. ಈಗ ಒಂದು ಅಂತಿಮವಾದಂತ ಪಾಠವನ್ನ ತಿಳಿಯೋಣ, ನಂತರ ಏನಾದ್ರು ಪ್ರಶ್ನೆಗಳಿದ್ರೆ ಹೇಳ್ಬೋದು. ನಾನು ಹೇಳಿದೆ, ಈ ಚೈತನ್ಯ ಮಹಾಪ್ರಭು ಮಂದಿರ ಮಾರ್ಜನೆ ಮಾಡ್ತಾ ಇದ್ದಾರೆ, ಇದು ನಮ್ಮ ಮನಸ್ಸನ್ನ ಸ್ವಚ್ಛಗೊಳಿಸಿದ ಹಾಗೆ ಅಂತ. ನಮ್ಮ ಮನಸ್ಸಲ್ಲಿ ಕೂಡ ಸಾಕಷ್ಟು ಕಸ, ಧೂಳು, ಕಂಕರ ಎಲ್ಲ ಇದೆ. ಅದನ್ನೆಲ್ಲ ತೊಳಿಬೇಕು. ಪ್ರಥಮವಾಗಿ ದೊಡ್ಡ ದೊಡ್ಡ ಅನರ್ಥಗಳನ್ನ ನಾವು ತೆಗಿಬೇಕು. ನಂತರ ಸೂಕ್ಷ್ಮ ಅನರ್ಥಗಳನ್ನ ನಾವು ತೆಗಿಬೇಕು. ದೊಡ್ಡ ಅನರ್ಥಗಳು ಯಾವುವು? ಕಾಮ, ಕ್ರೋಧ, ಲೋಭ, ಇವು ದೊಡ್ಡ ದೊಡ್ಡ ಅನರ್ಥ ಕಸಗಳು. ಫಸ್ಟ್ ಇದನ್ನ ತೆಗಿಬೇಕು. ನಿಷಿದ್ಧಾಚಾರ, ಕೂಟಿ ನಾಟಿ, ಜೀವ ಹಿಂಸನ. ನಿಷಿದ್ಧಾಚಾರ ಅಂದ್ರೆ ಮಾಂಸ ತಿನ್ನುವುದು, ಜೂಜಾಡುವುದು, ಅವೈದ್ಯ ಪುರುಷ ಸ್ತ್ರೀ ಸಂಘವನ್ನು ಮಾಡುವುದು, ನಂತರ ಮದ್ಯಪಾನ ಮಾಡುವುದು, ಇವು ನಿಷಿದ್ಧಾಚಾರ. ಕೂಟಿ ನಾಟಿ ಅಂತಂದ್ರೆ ಡಿಪ್ಲೊಮಸಿ ಅಥವಾ ಪೊಲಿಟಿಕಲ್ ಬಿಹೇವಿಯರ್. ಹೇಳುವುದೊಂದು ಮಾಡುವುದು ಇನ್ನೊಂದು, ಅದು ಕೂಟಿನಾಟಿ. ಸುಳ್ಳು ಹೇಳುವುದು, ಅದು ಕೂಟಿನಾಟಿ. ನಿಷಿದ್ಧಾಚಾರ, ಕೂಟಿನಾಟಿ. ಜೀವ ಹಿಂಸನ, ಪ್ರಾಣಿಗಳನ್ನ ಕೊಲ್ಲುವುದು, ಇನ್ನೊರಿಗೆ ಹಿಂಸೆಯನ್ನು ಕೊಡುವುದು, ಇವು ದೊಡ್ಡ ದೊಡ್ಡ ಕಸಗಳು. ಫಸ್ಟ್ ಇದನ್ನ ತೆಗಿಬೇಕು. ನಂತರ ಸೂಕ್ಷ್ಮವಾದ ಕಸಗಳನ್ನ ಗುರುತಿಸಿ ಅದನ್ನ ಕೂಡ ತೆಗಿಬೇಕು. ಸೂಕ್ಷ್ಮವಾದ ಕಸಗಳು ಯಾವುವು? ಲಾಭ, ಪೂಜಾ, ಪ್ರತಿಷ್ಠಾದಿ ಉಪಶಾಖ ಗಣ. ಪೂಜಾ, ಲಾಭ, ಪ್ರತಿಷ್ಠಾ. ಪೂಜಾ ಅಂತಂದ್ರೆ ಏನಂದ್ರೆ ಮಾನದ ಅಪೇಕ್ಷೆ, ಪೂಜೆ. ಲಾಭ ಅಂದ್ರೆ ಪ್ರಾಫಿಟ್. ಪ್ರತಿಷ್ಠಾ, ಅಡೋರೇಷನ್. ಈ 3 ಸೂಕ್ಷ್ಮವಾದ ಕಸಗಳು. ಫಸ್ಟ್ ಇವುಗಳನ್ನು ಗುರುತಿಸುವುದು ಕಷ್ಟ, ಅಂದ್ರೆ ತೆಗೆಯುವುದು ಕಷ್ಟ. ಅದಕ್ಕೆ ಇದನ್ನ ಗುರುತಿಸಬೇಕಾದ್ರೆ ನಾವು ಶುದ್ಧ ಭಕ್ತರ ಸಂಘವನ್ನು ಮಾಡಬೇಕು. ಶುದ್ಧ ಭಕ್ತರ ಸಂಘದಲ್ಲಿ ಈ ಅರ್ಥಗಳು ನಮಗೆ ಕಾಣಿಸ್ತವೆ. ನಾನು ದೊಡ್ಡ ಭಕ್ತ ಅಂತ ತಿಳ್ಕೊಳ್ಳೋದು ಕೂಡ ನನ್ನ ಅರ್ಥ. ಪ್ರತಿಷ್ಠಾ, ನಾನೇ ದೊಡ್ಡ ಭಕ್ತ, ನಾನು ಹಿರಿಯ ಭಕ್ತ, ಐ ಆಮ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಭಕ್ತ ಅಲ್ಲ, ದಟ್ ಇಸ್ ಆಲ್ಸೋ ನನ್ನ ಅರ್ಥ. ನಿಜವಾದ ಭಕ್ತನು ನಾನು ಯಾವಾಗ್ಲೂ ಪತಿತ ಅಂತ ತಿಳ್ಕೊಂತ, ನಾನೆಂದು ದೊಡ್ಡವನಂತ ಅವ್ರು ಭಾವಿಸೋದೇ ಇಲ್ಲ. ಸೊ ಈ ಸೂಕ್ಷ್ಮವಾದ ಅನರ್ಥಗಳನ್ನ ಕಂಡುಹಿಡಿಯೋದು ಕೂಡ ಕಷ್ಟ. ಅದಕ್ಕಾಗಿ ಈ ಉಪಶಾಖಗಣ, ಈ ಕಸಗಳನ್ನ ನಾವು ಗುರುತಿಸಿ ನಿಧಾನವಾಗಿ ಅದನ್ನೆಲ್ಲ ತೆಗಿಬೇಕು. ಅದು ಹೇಗೆ ಸಾಧ್ಯ? ಭಕ್ತರ ಸಂಘದಲ್ಲಿ ಸಾಧ್ಯ. ಬೈ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂಡ್ ಡೂಯಿಂಗ್ ಸಾಧನೆಯಿಂದ ಅಸೋಸಿಯೇಷನ್ ಆಫ್ ಡಿವೋಟೀಸ್. ಭಕ್ತರ ಮಧ್ಯದಲ್ಲಿ ಸಾಧನೆಯನ್ನು ಮಾಡಿದಾಗ ನಾವು
ಈ ಅನರ್ಥಗಳನ್ನು ಹೋಗಲಾಡಿಸಬಹುದು. ಆಗ ನಮ್ಮ ಹೃದಯ ವೃಂದಾವನವಾಗ್ತದೆ, ನಿರ್ಮಲವಾಗ್ತದೆ. ಆಗ ಜಗನ್ನಾಥನು ಬಂದು ಇಲ್ಲಿ ನೆಲೆಸ್ತಾನೆ, ಕೃಷ್ಣ ಅಲ್ಲಿ ಬಂದು ನೆಲೆಸ್ತಾನೆ. ಸೊ ಅದಕ್ಕಾಗಿ ನಾವು ರಥಯಾತ್ರೆ ಮುಂಚೆ ಪೂರ್ವ ಸಿದ್ಧತೆ ಮಾಡಬೇಕು. ಅದೇನದು? ನಮ್ಮ ಹೃದಯವನ್ನ ಸ್ವಚ್ಛಗೊಳಿಸಬೇಕು ಬೈ ಚಾಂಟಿಂಗ್ ಆಸ್ ಮಚ್ as ಪಾಸಿಬಲ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ನಾವು ಚಾಂಟಿಂಗ್ ಮಾಡೋದ್ರಿಂದ ನಮ್ಮ ಹೃದಯ ನಿರ್ಮಲವಾಗ್ತದೆ, ನಮ್ಮ ಮನಸ್ಸು ಪವಿತ್ರವಾಗ್ತದೆ. ಆಗ ಜಗನ್ನಾಥನು ಬರ್ತಾನೆ. ಸೊ ರಥಯಾತ್ರೆ ದಿನ ತಾವು ರಥವನ್ನು ಎಳೆಯುವಾಗ ನಮ್ಮ ಭಾವನೆ ಇದೇ ಇರಬೇಕು. ಅದೇನು? ಭಗವಂತನನ್ನ ನಾವು ನಮ್ಮ ಮನಸ್ಸಲ್ಲಿ ಬರಮಾಡ್ಕೊಳ್ಳೋಣ. ಮತ್ತೆ ರಸ್ತೆಯಲ್ಲಿ ಹೋಗುವಂತ ಎಲ್ಲರ ಮನಸ್ಸಲ್ಲಿ ಕೂಡ ಜಗನ್ನಾಥನು ಬಂದು ಅವರ ಮನಸ್ಸಲ್ಲಿ ಒಂದು ಸ್ಥಾನವನ್ನ ತಗೊಳ್ಳಿ, ಕೂತ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಬೇಕು. ಜಗನ್ನಾಥನ ಕೃಪೆಯನ್ನು ಹಂಚಬೇಕು. ಇದು ರಥಯಾತ್ರೆ ಜೊತೆ ಪುಸ್ತಕ ವಿತರಣೆ, ಪ್ರಸಾದ ವಿತರಣೆ, ಗೀತಾಕೋಸ್ ಬಗ್ಗೆ ವಿತರಣೆ ಅದೆಲ್ಲ ಮಾಡ್ತಾ ಇರಬೇಕು. ಆಗೇನಾಗ್ತದೆ, ಜನರು ಸೇರ್ಕೊಂಡು ಅವರು ಕೂಡ ಕೃಷ್ಣ ಭಕ್ತರಾಗ್ತಾರೆ. ಸೊ ಈ ರಥಯಾತ್ರೆಯಿಂದ ನಾವೇನ್ ತಿಳ್ಕೊಬೇಕಂತಂದ್ರೆ, ಫಸ್ಟ್ ನಮ್ಮ ಹೃದಯನ ಸ್ವಚ್ಛಗೊಳಿಸಬೇಕು, ನಂತರ ಭಗವಂತನಲ್ಲಿ ಬರಮಾಡ್ಕೊಳ್ಬೇಕು. ನಂತರ ರಥಯಾತ್ರೆ ದಿನ ಏನಾಯ್ತು? ಗುಂಡಿಚ ಮಹಾಜನ ಇವತ್ತಾಯ್ತು, ನಾಳೆ ರಥಯಾತ್ರೆ ದಿನ ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ರಥಯಾತ್ರೆಯಲ್ಲಿ ಭಾಗವಹಿಸಿದ್ರು, ಅದನ್ನ ಏನ್ ಪಾಠಗಳನ್ನು ಕಲಿಬಹುದು, ಯಾವ ರೀತಿ ನೃತ್ಯವನ್ನು ಮಾಡ್ತಾ ಇದ್ರು, ಯಾರಿಗೆ ಅನುಗ್ರಹವನ್ನು ತೋರಿಸಿದರು, ಹೇಗೆ ಕೀರ್ತನೆಯನ್ನ ಮಾಡಿದ್ರು, ಹೇಗೆ ಅವರು ಮಧ್ಯದಲ್ಲಿ ವಿಶ್ರಾಂತಿಯನ್ನು ತಗೊಂಡ್ರು, ಜಗನ್ನಾಥನ ಭಕ್ತನಾದ ಪ್ರತಾಪ್ ರುದ್ರ ಗಜಪತಿ ರಾಜನಿಗೆ ಕೃಪೆಯನ್ನ ಕೊಟ್ಟರು, ನಂತರ ಹೇಗೆ ಗುಂಡಿಚಾ ಮಂದಿರದಲ್ಲಿ ಜಗನ್ನಾಥ ಹೋಗ್ತಾರೆ ಅನ್ನೋದನ್ನ ನಾಳೆ ಶ್ರೀ ಚೈತನ್ಯ ಪ್ರಸಾದ್ ಪ್ರಭು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತಿನ ಲೆಕ್ಚರ್ಗೆ ನಾನು ಇಲ್ಲಿ ವಿರಾಮವನ್ನು ನೀಡ್ತೇನೆ. ಸಾಕಷ್ಟು ವಿಷಯಗಳಿವೆ, ಬಟ್ ಈಗ ಯಾರು ಪ್ರಶ್ನೆ ಇದ್ರೆ ತಾವು ಕೇಳ್ಬೋದು. ಎಸ್, ಎನಿ ಕ್ವಶನ್ಸ್? ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಇದು ಶಿಲಪ್ರಭಾದರು ರಥಯಾತ್ರೆಯನ್ನ ಫಸ್ಟ್ ಇಸ್ಕಾನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಯಾವಾಗ? 1967ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಟಾರ್ಟ್ ಮಾಡಿದ್ರು. ಎಲ್ಲ ದೇಶ ವಿದೇಶದಲ್ಲಿ ಎಲ್ಲರಿಗೂ ಕೂಡ ಅವರು ಕೃಪೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಾನು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ, ಭಾರತದಲ್ಲಿ ನೆಕ್ಸ್ಟ್ 10 days ಅಲ್ಲಿ 16ನೇ ತಾರೀಕು 25ನೇ ತಾರೀಕುವರೆಗೂ ಸುಮಾರು 1,000 ರಥಯಾತ್ರೆಗಳು ಇಸ್ಕಾನ್ ವತಿಯಿಂದ ನಡೀತವೆ. ಭಾರತದಲ್ಲಿ 1,000, ಮತ್ತೆ ವಿದೇಶಗಳಲ್ಲಿ ಸಾವಿರಾರು ಜಾಗಗಳಲ್ಲಿ ರಥಯಾತ್ರೆ ನಡೀತದೆ. ಎಲ್ಲರಿಗೂ ಜಗನ್ನಾಥಪುರಿ ಬರಕ್ ಆಗೋದಿಲ್ಲ. ಬಂದ್ರೆ ಜೀವಮಾನದಲ್ಲಿ ಒಂದು ಬಾರಿ ಹೋಗಿ ಬರ್ತಾರೆ. ಆದ್ರೆ ಎಲ್ಲಿ ಇಸ್ಕಾನ್ ದೇವಸ್ಥಾನದ ಅಲ್ಲಿ ಪ್ರತಿ ವರ್ಷ ಭಕ್ತರು ರಥಯಾತ್ರೆಯಲ್ಲಿ ಪಾಲ್ಗೊಳ್ಬಹುದು, ಜಗನ್ನಾಥನ ದರ್ಶನ ಮಾಡಿ ಪ್ರಸಾದ ತಗೊಂಡು ಕೃಪೆಗೆ ಪಾತ್ರರಾಗಬಹುದು. ಶ್ರೀರಪ್ರಭಾದರು ಜಗನ್ನಾಥನನ್ನ ಒಡಿಶಾದಿಂದ, ಪುರಿಯಿಂದ ಎಲ್ಲಾ ಕಡೆ, ವಿಶ್ವದಲ್ಲಿ ಎಲ್ಲಾ ಕಡೆ ತಗೊಂಡೋಗಿ ಎಲ್ಲಾ ಕಡೆ ಜಗನ್ನಾಥನ ದೇವಸ್ಥಾನ ಸ್ಥಾಪನೆ ಮಾಡಿ ಜಗನ್ನಾಥ ನಿಜವಾಗ್ಲೂ ಜಗತ್ತಿನ ನಾಥ ಅಂತ ಅವರು ಪ್ರಮಾಣಿಸಿದ್ದಾರೆ. ಇದು ಶಿಲಪ್ರಭಾದರ ಒಂದು ಕೊಡುಗೆ. ಇವತ್ತು ಇಸ್ಕಾನಿನ 60ನೇ ವಾರ್ಷಿಕೋತ್ಸವ. ಶಿಲಪ್ರಭಾದರ ಕೊಡುಗೆಗಳನ್ನ ಇವತ್ತು ನಾವು ಸ್ಮರಣೆ ಮಾಡಬೇಕಾಗಿದೆ. ಹರೇ ಕೃಷ್ಣ. ತುಕಾರಾಮ್ ಪ್ರಭು ಕೇಳ್ತಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ, ದಂಡವತ್ತಣ. ತಾವು ಬ್ರೀಫ್ ಆಗಿ ಹೇಳಲಿಕ್ಕೆ ಆಗ್ಬೋದಾ, ಏನ್ ರೆಲೆವೆನ್ಸ್ ಇದು ರಥಯಾತ್ರೆ ರೆಲೆವೆನ್ಸ್ ಏನು ಅಂತ? ಅಂದ್ರೆ ಯಾಕೆ ರಥಯಾತ್ರೆ ಮಾಡ್ತೀವಿ ನಾವು ಅಂತ? ಬಿಗಿನಿಂಗ್ 5 minutes ಅಲ್ಲಿ ನಾನು ಹೇಳಿದ್ದೆ. ಸಾರಿ ಪ್ರಭುಜಿ, ಐ ಮಿಸ್ಡ್ ದಟ್ ಪೋರ್ಷನ್. ಐ ವಾಸ್ ಇನ್ ಅನದರ್ ಲೆಕ್ಚರ್. Beginning 5 minutes I told, in very short brief I told. Yes. Basically bringing Krishna from Kurukshetra to Vrindavan. That's one meaning. ಗೋಪಿಯರು ಕೃಷ್ಣನನ್ನ ವೃಂದಾವನಕ್ಕೆ ಬರಮಾಡ್ಕೊಳ್ತಾರೆ. ಮತ್ತೆ ಗುಂಡೀಚಾ ದೇವಿ ಇಂದ್ರದ್ಯುಮ್ನ ರಾಜನ ಪತ್ನಿ, ಅವಳಿಗೂ ಕೂಡ ಭಗವಂತನ ಸೇವೆ ಮಾಡುವ ಇಚ್ಛೆ ಇತ್ತು. ಅದಕ್ಕೆ ಭಗವಂತ ವರ್ಷಕ್ಕೆ 1 ಬಾರಿ 1 ವಾರ ತಾಯಿ ಗುಂಡೀಚಾ ದೇವಿಯ ದೇವಸ್ಥಾನದಲ್ಲಿ ಇದ್ದು ಲೀಲೆಯನ್ನು ಮಾಡ್ತಾರೆ. ಸೊ 2 reasons. ಶಿಲ್ಪ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ರಥಯಾತ್ರೆ ಹಿಂಗ ಅಟೆಂಡ್ ಮಾಡ್ಲಕ್ ಪೇರೆಂಟ್ಸ್ ಅದು ಅಲೌ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ ಪ್ರಭುಜಿ? ರಥಯಾತ್ರೆಯಲ್ಲಿ ಅಟೆಂಡ್ ಆಗೋದಕ್ಕೆ ಸ್ಕೂಲ್ ಡೇಸ್ ಅದಲ್ರಿ, ಥರ್ಸ್ಡೇ ಅದಕ್ಕೆ ಹಿಂಗ ಪೇರೆಂಟ್ಸ್ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹಿಂಗ್ ಕನ್ವಿನ್ಸ್ ಮಾಡಿ ಪೇರೆಂಟ್ಸ್ ಅಲೋ ಮಾಡ್ತಾ ಇಲ್ಲ ನಿಮ್ಗೆ?
ಅಟೆಂಡ್ ಆಗೋದಕ್ಕೆ. ಓಕೆ, ಏನ್ ಮಾಡ್ಬೇಕು? ಓಕೆ, ಸೊ ಅಟ್ಲೀಸ್ಟ್ ಸಾಯಂಕಾಲ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿ. ಫುಲ್ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಭಾಗವಾದ್ರೂ ಅಟೆಂಡ್ ಆಗಿ. ರೈಟ್. ಜನರಲಿ ಬೆಳಗ್ಗೆ ಮಧ್ಯಾಹ್ನ ಸ್ಕೂಲ್ ಇರ್ಬೋದು, ರೈಟ್, ಅಥವಾ ಕಾಲೇಜ್ ಇರ್ಬೋದು, ಕೆಲಸ ಇರ್ಬೋದು, ಸೊ ಬಿಡೋದಿಲ್ಲ. ಬಿಡುವಾಗ ಸಾಯಂಕಾಲ 5 ಗಂಟೆಯಿಂದ ಅಟೆಂಡ್ ಆಗ್ಬೋದು. ಹಾ ರೀ ಪ್ರಭುಜಿ. ಸೊ ಯಾರಿಗೆ ಯಾರ ಸಿಚುವೇಶನ್ ಫೇವರಬಲ್ ಆಗಿದೆ, ಯಾರ ಮನೆಯಲ್ಲಿ ಅಂದ್ರೆ ಅನುಮತಿ ಸಿಕ್ಕಿದೆ, ಅವರು ಸಂಪೂರ್ಣವಾಗಿ ಅಟೆಂಡ್ ಆಗ್ಬೋದು. ಆದ್ರೆ ಭಗವಂತ ನಿಮ್ಮ ಇಚ್ಛೆಯನ್ನು ಕೂಡ ನೋಡ್ತಾನೆ. ಓ, ನನ್ನ ಆ ಭಕ್ತಳು ನನ್ನ ದರ್ಶನ ಮಾಡೋಕೆ ಇಷ್ಟೊಂದು ಇಷ್ಟಪಡ್ತಾ ಇದ್ದಾರೆ, ಅವರು ಕಾರಣವಶದಿಂದ ದರ್ಶನ ಮಾಡಕ್ ಆಗ್ತಾ ಇಲ್ಲ. ಭಗವಂತ ಅವರ ಮೇಲೆ ಕೂಡ ಕೃಪೆಯನ್ನು ತೋರಿಸ್ತಾನೆ, ರೈಟ್. ಸೊ ಲಾರ್ಡ್ ಇಸ್ ಸೀಯಿಂಗ್ ಯುವರ್ ಡಿಸೈರ್, ಸೊ ಡೋಂಟ್ ಹ್ಯಾವ್ ಟು ವರಿ. ಹಾ ರೀ ಪ್ರಭುಜಿ. ಥ್ಯಾಂಕ್ಸ್. ಹರೇ ಕೃಷ್ಣ. Any other question? ಇವತ್ತು ಕಲ್ತಂತ ಏನಾದ್ರು ಒಂದು ಪಾಠವನ್ನು ಯಾರಾದ್ರೂ ಹೇಳ್ಬೋದಾ? ನಾನು ಹಲವಾರು ಪಾಠಗಳನ್ನ ಡಿಸ್ಕಸ್ ಮಾಡ್ತೇವೆ ಈ ಗುಂಡಿಚ ಮಾರ್ಜನದಿಂದ. ಹರೇ ಕೃಷ್ಣ ಪ್ರಭುಜಿ. ಎಸ್ ಭಾನುಕುಮಾರಿ ಮಾತು. ನಾವು ಬರೀ ಹೊರಗೆ ಇದು ಮಂದಿರ ಒಂದು ಒಳಗೆ ಹೊರಗೆ ಸ್ವಚ್ಛಗೊಳಿಸೋದಷ್ಟೇ ಇಲ್ಲ, ಅದೇನ್ ತೋರಿಸುತ್ತೆ ಅಂದ್ರೆ ನಮ್ಮ ಹೃದಯದಲ್ಲಿರೋ ಕಲ್ಮಶನ ಎಲ್ಲ ತೆಗೆದಾಕ್ಬೇಕು. ಆಗ ಜಗನ್ನಾಥ ತಾನೇ ತಾನು ಹೃದಯದಲ್ಲಿ ಬಂದು ನೆಲೆಸ್ತಾನೆ ಅಂತ, ನಮ್ಗೆ ಬೇರೆ ಅವಕಾಶಗಳು ಮಾಡ್ಕೊಡ್ತಾನೆ ಸೇವೆ ಮಾಡೋದಕ್ಕೆ. ಎಸ್ ಎಸ್ ಎಸ್. ಸೊ ಭಗವಂತ ನಮ್ಗೆ ನಾವು ಹೃದಯವನ್ನು ಸ್ವಚ್ಛಗೊಳಿಸಬೇಕು, ನಂತರ ಭಗವಂತ ಮನಸ್ಸಲ್ಲಿ ಬಂದು ಹಲವಾರು ಅನ್ಯ ಸೇವೆ ಅವಕಾಶಗಳನ್ನು ಕೂಡ ಒದಗಿಸಿ ಕೊಡ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಣಾಮ ಪ್ರಭುಜಿ. ಎಸ್ ಪ್ರಭುಜಿ, 2 ತರ ನೀವು ಅನರ್ಥಗಳನ್ನ ತೆಗಿಬಹುದು ಅಂತ ಹೇಳಿದ್ರಿ. ಒಂದು ದೊಡ್ಡ ದೊಡ್ಡ ಅನರ್ಥಗಳು ಅಂತಂದ್ರೆ ಕಾಮ, ಕ್ರೋಧ ಮೊದಲಾದವುಗಳನ್ನ ಚೈತನ್ಯ ಮಹಾಪ್ರಭುಗಳು ಹೇಗೆ ದೊಡ್ಡ ದೊಡ್ಡ ಕಸ ಎಲ್ಲ ಎತ್ತಿ ಒಂದು ಕಡೆ ಹಾಕ್ತಾರೆ. ಮತ್ತೆ ಸಣ್ಣ ಸಣ್ಣ ಅನರ್ಥಗಳು ಅಂದ್ರೆ ಪೂಜಾ, ಲಾಭ, ಪ್ರತಿಷ್ಠಾ, ಅದು ಯಾವತ್ತೂ ಕೇಳಿರ್ಲಿಲ್ಲ ಪ್ರಭುಜಿ. ಇದು 2 ತರ ಇರುತ್ತೆ ಅಂತ. ಇವತ್ತು ಅದು 2 ತರ ಇರೋದನ್ನ ಕೇಳಿ ತುಂಬಾ ಸಂತೋಷ ಆಯ್ತು ಪ್ರಭುಜಿ. ಎರಡು ತರ ಅರ್ಥಗಳಿವೆ, ಕರೆಕ್ಟ್. ಹೌದು. ಅದು ಒಂದು ಶ್ಲೋಕ ಬರ್ತದೆ, ಆ ಶ್ಲೋಕ ನಿಮಗೆ ತೋರಿಸ್ತೀನಿ, ರೆಫರೆನ್ಸ್ ಇಟ್ಕೊಳ್ಳಿ ನೀವು. ಇದು ಮಧ್ಯಲೀಲ 19ನೇ ಅಧ್ಯಾಯ, ಶ್ಲೋಕ 159. ನಿಷಿದ್ಧಾಚಾರ ಕೂಟಿನಾಟಿ ಜೀವಹಿಂಸನ ಪೂಜ ಲಾಭ ಪೂಜ ಪ್ರತಿಷ್ಠಾದಿ ಯತ ಉಪಶಾಖಗಣ. ನಿಷಿದ್ಧಾಚಾರ ಕೂಟಿನಾಟಿ ಜೀವಹಿಂಸಾ ಲಾಭ ಪೂಜಾ ಪ್ರತಿಷ್ಠಾ, ಟೋಟಲ್ 6. ಇವು ಉಪಶಾಖಗಣ, ಇವು ಅನರ್ಥಗಳು, ಇವನ್ನೆಲ್ಲ ತೆಗಿಬೇಕು. ಸೊ ಭಕ್ತಿ ಬೀಜ ಬಿತ್ತಿದಾಗ ಭಕ್ತಿ ವೃಕ್ಷ ಬೆಳೀತಾ ಇದೆ. ಆದ್ರೆ ಯಾವಾಗ ನಾವು ಬೆಳೆ ಬೆಳಿತೀವಿ, ಅದ್ರ ಜೊತೆ ಕಳೆ ಕೂಡ ಬೆಳೀತದೆ. ಕಳೆಯನ್ನ ತೆಗೆದಾಕ್ಬೇಕು, ಆಗ ಬೆಳೆ ಚೆನ್ನಾಗಿ ಬೆಳೀತದೆ. ಕಳೆ ಇದ್ರೆ ಬೆಳೆ ಬೆಳೆಯೋದಿಲ್ಲ. ಅದೇ ರೀತಿ ನಮ್ಮ ಹೃದಯದಲ್ಲಿ ಭಕ್ತಿಲತ ಬೀಜ ಮಾತ್ರ ಬೆಳಿಬೇಕು, ಕಳೆಗಳೆಲ್ಲ ತೆಗಿಬೇಕು. ಅದು ಹೇಗೆ ಸಾಧ್ಯ? ಬೈ ಚಾಂಟಿಂಗ್ ಹರೇ ಕೃಷ್ಣ, ಬೈ ಅಸೋಸಿಯೇಷನ್, ಅದು ಕಳೆಗಳನ್ನ ಎತ್ತಿ ಹಾಕ್ಬೋದು. ಹೌದು ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಥ್ಯಾಂಕ್ ಯು. ಓಕೆ, ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಎಸ್ ಕಲಾವತಿ ಒಂದ್ ಮಾತಾಡಿ. ನಿಮಿಷ, ನಾನು ಸುಶೀಲ್ ಓಕೆ, ಸುಶೀಲಾ ಅವರು ಹೇಳಿ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ನಮ್ಗೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಪ್ರಭುಜಿ. ನಿಮ್ ವಾಯ್ಸ್ ಕೇಳಿಸ್ತಾನೆ ಇಲ್ಲ ನಮ್ಗೆ. ಓಕೆ, ಬೇರೆ ಯಾರಾದ್ರೂ ಹೇಳ್ಬೋದಾ? ಅವರು ನೆಟ್ವರ್ಕ್ ಸರಿ. ಹೇಳಿ. ಇಲ್ಲ ಮಾತಾಜಿ, ಕೇಳಿಸ್ತಾ ಇಲ್ಲ. ನೀವು ನೆಟ್ವರ್ಕ್ ಚೇಂಜ್ ಮಾಡ್ಕೊಂಡು ಮತ್ತೆ ಬನ್ನಿ. ಬೇರೆ ಯಾರಾದ್ರೂ ಹೇಳ್ತಾ ಇದ್ರು? ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಡಿ.
ಪ್ರಭುಜಿ ICC ಟೆಂಪಲ್ ಅಲ್ಲಿ ಯಾವ ಟೈಮ್ ಅಲ್ಲಿ ಇದೆ ಪ್ರಭುಜಿ ರಥ 18ನೇ ತಾರೀಕು ಸಾಯಂಕಾಲ 4 ಗಂಟೆ. 4 ಗಂಟೆ? Yes. ಪ್ರಭುಜಿ ಆ ಪುರಿಯಲ್ಲಿ ಎಷ್ಟ್ ದಿನ ಇರುತ್ತೆ ಇದು ರಥಯಾತ್ರೆ? ಪೂರಿ ಅಲ್ಲ, ಹೌದು. 16ರಿಂದ 24. ಆ ರಥ ಹಾಗೆ ಇರುತ್ತಾ ಪ್ರಭುಜಿ? ಎಷ್ಟ್ ದಿನ ಇರುತ್ತೆ ಆಮೇಲೆ ಇದು ಮಾಡ್ಬಿಡ್ತಾರ? ರಥಯಾತ್ರೆ ಮುಗಿದ ಮೇಲೆ ಅದನ್ನ ಮತ್ತೆ ಡಿಸ್ಮ್ಯಾಂಟಲ್ ಮಾಡ್ತಾರೆ. ಮುಂದಿನ ವರ್ಷ ಮತ್ತೆ ಹೊಸದು, ಪ್ರತಿ ವರ್ಷ ಹೊಸದ್ ಮಾಡ್ತಾರೆ. ಓಕೆ ಪ್ರಭುಜಿ, ಹರೇ ಕೃಷ್ಣ. ನೋಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾನು ಅಮೆರಿಕಲ್ಲಿ ಅಟೆಂಡ್ ಮಾಡಿದ್ದೆ, ಪುರಿ ರಥಯಾತ್ರೆ ನೋಡಿದ್ದೆ ಪ್ರಭು. ತುಂಬಾ ಚೆನ್ನಾಗಿತ್ತು. ನನ್ಗೆ ಇಲ್ಲಿ ಬರಕ್ಕಾಗಲ್ಲ, ಆದ್ರೆ ನಿಮ್ಮಿಂದ ಇದನ್ನೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ಪ್ರಭು. ತುಂಬಾ ಚೆನ್ನಾಗ್ ಅನಿಸ್ತು. ಅದ್ರ ಅರ್ಥ ಏನು ಎಲ್ಲ ಯಾಕೆ ಎಲ್ಲ ಚೆನ್ನಾಗ್ ಅರ್ಥ ಆಯ್ತು ಪ್ರಭು. ತುಂಬಾ ಸಂತೋಷ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಸ್ ದೀಪಾಲಿ ಮಾತಾಜಿ. ಪ್ರಭುಜಿ, ಇನ್ನೊಂದ್ ಏನ್ ಕಲ್ಕೊಂಡ್ವಿ ಅಂದ್ರೆ, ನಾವು ಭಗವಂತನ ಸೇವೆ ಮಾಡ್ಬೇಕಾದ್ರೆ ಪ್ರಜಲ್ಪ ಗಾಸಿಪ್ಸ್ ಅವನ್ನೆಲ್ಲ ಮಾಡ್ಬಾರ್ದು, ಬೇರೆ ವಿಚಾರ ಎಲ್ಲ ಥಿಂಕ್ ಮಾಡ್ಬಾರ್ದು. ಕೀರ್ತನೆ ಭಗವಂತ ನೆನ್ಸ್ಕೊಂತ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ತಿಳ್ಕೊಂಡ್ವಿ ಪ್ರಭುಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ಧನ್ಯವಾದ. ತಾವೆಲ್ಲರೂ ಚೆನ್ನಾಗಿ ಪಾಠವನ್ನು ಕೇಳಿದ್ದೀರಾ, ಮತ್ತೆ ಅದನ್ನ ಏನಂತಾರೆ ನೆನಪಲ್ಲಿ ಇಟ್ಕೊಂಡಿದ್ದೀರಾ. ಸೊ ಇದೇ ರೀತಿ ತಾವು ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಿ. ಚೈತನ್ಯ ಚರಿತಾಮೃತ ಇದೆ, ತಾವು ಚೈತನ್ಯ ಚರಿತಾಮೃತನ ಓದಿ, ತುಂಬಾ ಚೆನ್ನಾಗಿದೆ. ಮಧ್ಯಲೀಲ ಅಧ್ಯಾಯ 12, ಅಧ್ಯಾಯ 13 ತುಂಬಾ ಚೆನ್ನಾಗಿ ಲೀಲೆಯನ್ನು ವರ್ಣನೆ ಮಾಡಿದ್ದಾರೆ. ಓಕೆ, ಮತ್ತೆ ನಾಳೆ ಸಿಗೋಣ 8 ಗಂಟೆಗೆ. ಶ್ರೀ ಚೈತನ್ಯ ಪ್ರಸಾದ್ ಗುರುಗಳು ಕ್ಲಾಸ್ ಅನ್ನ ತಗೊಂತಾರೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜಯ. ಶ್ರೀ ರಥಯಾತ್ರಾ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಭು. ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.